ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ನಮ್ಮ ಜೊತೆ ಇದ್ದಾರೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಸಮಸ್ಯೆಗಳು ಕೂಡ ಅವರ ಸರ್ಕಾರದಲ್ಲಿ ಉದ್ಭವಿಸಿತ್ತು. ಅದಕ್ಕೆಲ್ಲವೂ ಕೂಡ ಮುಖ್ಯಮಂತ್ರಿ ಉತ್ತರ ಕೊಡ್ತಲೇ ಹೋಗ್ತಾ ಇದ್ದಾರೆ. ಒಂದು ವರ್ಷದ ಅವಲೋಕನ ಜೊತೆಗೆ ಅವರು ಎದುರಿಸಿದ ಸಮಸ್ಯೆ, ಸವಾಲು, ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. 1 ವರ್ಷ 3 ತಿಂಗಳು ಪೂರೈಸಿದ್ರಿ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇತ್ತು. ಸದನದಲ್ಲೂ ಹೇಳಿದ್ರಿ, ಹೊರಗೂ ಹೇಳಿದ್ರಿ. ಅವೆಲ್ಲ ಅರ್ಹತೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಇತ್ತು. ಅದನ್ನು ನಿಮ್ಮ ವಿರೋಧಿಗಳು, ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು, ಯಾವ ಪಕ್ಷದವರು ಇದ್ರು ಎಲ್ಲ ಕೂಡ ಒಪ್ಕೊಂಡಿದ್ರು ಕೂಡ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಆದರೆ ಜನ ಆಯಿತು. ಈ 1 ವರ್ಷ 3 ತಿಂಗಳನ್ನ ತಾವು ತಿರುಗಿ ನೋಡಿದಾಗ ಮುಖ್ಯಮಂತ್ರಿಯಾಗಿ ತಾವು ಮಾಡಿದ ಕೆಲಸ ತಮಗೆ ತೃಪ್ತಿ ಸರ್? 1 ವರ್ಷ 3 ತಿಂಗಳು ಆಗ್ತಾ ಇದೆ. ಮುಖ್ಯಮಂತ್ರಿ ಆಗ್ಲಿಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಆಗಿದ್ದಲ್ಲ. ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ಈ ರಾಜ್ಯದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಜನರು, ಬಡವರಿದ್ದಾರೆ, ರೈತರಿದ್ದಾರೆ, ಈ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರಿಗೂ ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದು ನನ್ನ ಮೊದಲಿನ ಕೂಡ ಇದ್ದಂಥ ಒಂದು ಬದ್ಧತೆ. ಇದು ಮೊದಲಿಂದ ಕೂಡ ನಾನು ರಾಜಕೀಯ ಬದ್ಧತೆಯನ್ನು ಕೂಡ ಸಾಮಾಜಿಕ ನ್ಯಾಯ ಪರವಾಗಿ ಮಾಡ್ಕೊಂಡು ಬಂದಿದ್ದೇನೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಂತೇಳಿ ಬೇರೆಯವ್ರನ್ನ ನಾವು ಕಡೆಗಣಿಸಿದ್ದೀವಿ ಅಂತಕ್ಕಂಥ ಅರ್ಥ ಅಲ್ಲ. ಬೇರೆ ವರ್ಗದ ಜನರಿಗೂ ಕೂಡ ನ್ಯಾಯ ಸಿಗಬೇಕು. ಆದರೆ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ರಾಜಕೀಯವಾಗಿ, ಅದನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಅತ್ಯಂತ ಅವಶ್ಯ. ತಾವು ಮುಖ್ಯಮಂತ್ರಿಯಾಗಿ ಹಿಂತಿರುಗಿ ನೋಡಿದಾಗ ನಾನು ಸಿಎಂ ಇಸ್ ಇನ್ ರೈಟ್ ಪಾತ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನನಗೆ ಸಮಾಧಾನ ಇದೆ. ಈ 1 ವರ್ಷ 3 ತಿಂಗಳಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ಆಡಳಿತ ನಡೆಯತಕ್ಕಂಥದ್ದು, ಇವೆಲ್ಲವೂ ಕೂಡ ನನಗೆ ತೃಪ್ತಿ ತಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ತಾವು ತೃಪ್ತಿ ಇದೆ ಅಂತ ಹೇಳಿ ತಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಬಂದವರು, ಅಹಿಂದ ಸಮಾವೇಶ ಮಾಡ್ಕೊಂಡು ಬಂದವರು, ಅದನ್ನೇ ಪ್ರತಿಪಾದಿಸ್ತಾ ಹೋಗ್ತೀರಿ ಅಂತ. ಮುಖ್ಯಮಂತ್ರಿ ಆದ ನಂತರ ತಮ್ಮ ಈ ಸಾಮಾಜಿಕ ನ್ಯಾಯದ ಎಲ್ಲ ಮಾತುಗಳು ಬಂದಾಗ ಕೂಡ ಅದೆಲ್ಲವೂ ಪರೀಕ್ಷೆಗಳು ಪಡ್ತಾ ಇದೆ ಅಂತ. ಪ್ರತಿ ಹಂತದಲ್ಲೂ ಮುಖ್ಯಮಂತ್ರಿ ಜಾತಿ ಆಧಾರಿತ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅದು ಎಲ್ಲವೂ ಅವರೇ ಹೆಚ್ಚಿಸ್ತಾ ಇದ್ದಾರೆ. ತಮ್ಮ ವಿರೋಧಿಗಳಿರ್ಬೋದು, ವಿರೋಧ ಪಕ್ಷ ಇರ್ಬೋದು, ಅಥವಾ ಜನಸಾಮಾನ್ಯರು. ಇದಕ್ಕೆ ತಮ್ಮ ಉತ್ತರ ಏನು? ಯಾರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದಾರೆ ಅವರು ಈ ರೀತಿ ಮುಸುಳಿಯಲ್ಲಿ ಕಂಡುಹಿಡಿತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಸಾಮಾಜಿಕ ನ್ಯಾಯ ಮಾಡೋದು ಅಂತಂದ್ರೆ ಜಾತಿವಾದ ಮಾಡೋದು ಅಂತ ಅರ್ಥ ಅಲ್ಲ. ಜಾತಿಗಳನ್ನು ಗುರುತಿಸಿನೇ ಅವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ದನಿ ಇಲ್ಲದಂಥವರಿಗೆ ದನಿ ಕೊಡ್ತಕ್ಕಂಥದ್ದು, ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡ್ತಕ್ಕಂಥದ್ದು, ರಾಜಕೀಯವಾಗಿ ಅವರಿಗೆ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು, ಇವೆಲ್ಲವೂ ಆದಾಗ ಯಾರು ಸಾಮಾಜಿಕ ನ್ಯಾಯಕ್ಕೆ ಈ ರೀತಿಯಾದಂತಹ ಕೊಂಕು ನುಡಿಗಳನ್ನು ಆಡ್ತಕ್ಕಂಥದ್ದು ಸಹಜ. ಇದು ಮೊದಲಿಂದ ನಡ್ತಾ ಬಂದಿದೆ, ಈಗಲೂ ಕೂಡ ನಡೀತಾ. ಈಗ ದೇವರಾಜ್ ಅರಸು ನಂತರ ಸಿದ್ದರಾಮಯ್ಯನವ್ರನ್ನ ಜನ ನೋಡಿದ್ರು. ಹೇಗೆಂದ್ರೆ ಮಾಧ್ಯಮ ಕೂಡ ಹಿಂದುಳಿದ ವರ್ಗದ ಮತ್ತು ನ್ಯಾಯದ ಹರಿಕಾರ ಸಿದ್ದರಾಮಯ್ಯ ಆಗ್ತಾರೆ ಅಂತ ಹೇಳಿ ತಾವು ಮುಖ್ಯಮಂತ್ರಿ ಆದ ತಕ್ಷಣ ಘೋಷಣೆ ಮಾಡಿದ ಬಡವರಿಗೆ ಅಕ್ಕಿ ನೀಡುವ ಕಾರ್ಯಕ್ರಮನ ಬಹಳ ದೊಡ್ಡ ಚರ್ಚೆ ಆಯಿತು ರಾಜ್ಯದಲ್ಲಿ ಅಂತ. ಜನಗಳನ್ನು ಸೋಮಾರಿ ಮಾಡಿದರು. ಆ ಕಾರ್ಯಕ್ರಮ ಫೇಲ್ಯೂರ್ ಆಯಿತು. ಅನೇಕ ಹಗರಣಗಳು ಹೊರಬಂತು. ಇದಕ್ಕೆ ಬಹಳ ದೊಡ್ಡ ಚರ್ಚೆ ಆಗಿದೆ. ತಮ್ಮಗೂ ಬಂದಿದೆ. ತಾವು ಕೂಡ ಬಹಳ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದೀರಿ ಅದಕ್ಕೆ ಅಂತ ಹೇಳಿ. ಅದ್ರ ಬಗ್ಗೆ ಹೇಳಿ ಸರ್. ಈಗ ಬಡವರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಕ್ಕಂಥದ್ದು ಕೂಡ ಒಂದು ಅತ್ಯಂತ ಅವಶ್ಯಕ ಮತ್ತು ಅಗತ್ಯ ಕಾರ್ಯಕ್ರಮ ಸಮಾಜದಲ್ಲಿ. ಕರ್ನಾಟಕದಲ್ಲಿ ಸುಮಾರು 23.6% ಬಡತನದ ರೇಖೆಯಿಂದ ಕೆಳಗಡೆಯಿದ್ದಾರೆ. ಸೌತ್ ಇಂಡಿಯಾದಲ್ಲಿ
ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಇವಕ್ಕೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲೇ ಬಡವರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ಈ ಬಡವರಿಗೆ ಊಟಕ್ಕೆ 2 ಹೊತ್ತು ಊಟ ಮಾಡಬೇಕು ಆ ಜನರು ಕೂಡ ಅಂತೇಳಿ ₹1 1 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ತಗೊಂಡ್ಬಂದ್ರೆ ಅದು ಬಡವರನ್ನ ಸೋಮಾರಿಗಳು ಮಾಡ್ತಾರೆ, ಅವರು ಕೂಲಿ ಮಾಡಕ್ ಹೋಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಆಧಾರರಹಿತವಾದದ್ದು. ಮತ್ತೆ ಈ ಕಾರ್ಯಕ್ರಮ ವಿಫಲ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಯಾವುದೇ ಸತ್ಯಾಂಶ ಇಲ್ಲ. ನಾನು ಇತ್ತೀಚೆಗೆ 1 ವರ್ಷ ತುಂಬಿದ ಸಂದರ್ಭದಲ್ಲಿ ಫೋನಿಂಗ್ ಕಾರ್ಯಕ್ರಮ ಮಾಡಿದೆ. ಇದರಲ್ಲಿ ಅಂತೇಳಿ ಡಿಡಿನಲ್ಲಿ, ಚಂದನದಲ್ಲಿ ಮತ್ತೆ ಆಕಾಶವಾಣಿಯಲ್ಲಿ ಫೋನಿಂಗ್ ಕಾರ್ಯಕ್ರಮ ಇತ್ತು. ಅವತ್ತು ಯಾರ್ಯಾರು ಪ್ರಶ್ನೆ ಕೇಳಿದ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಅವರ ಮೆಚ್ಚುಗೆ ವ್ಯಕ್ತ ಮಾಡಿದ್ರೆ ಹೊತ್ತು ಯಾರೋ ಒಬ್ಬರು ಇಬ್ಬರು ಮಾತ್ರ ಈ ತರ ಅಕ್ಕಿ ಕಳ್ತನ ಆಗ್ತದೆ, ಯಾರಾಗ್ತದೆ ಈ ತರ ಪ್ರಶ್ನೆ ಕೇಳಿದ್ರೆ ಹೊತ್ತು 90% of people they are happy with this program. ಅದರಿಂದ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಇವತ್ತು 1,03,00,000 ಜನರಿಗೆ ಕುಟುಂಬಗಳಿಗೆ 1,03,00,000 ಕುಟುಂಬಗಳಿಗೆ ಇವತ್ತು ₹1 ಕೆಜಿ ಅಕ್ಕಿ ಸರ್ಕಾರದ ಅಕ್ಕಿ ಅಂತ. ಈಗ ನೋಡಿ, ಬಡವರನ್ನು ಗುರುತಿಸೋ ಕೆಲಸ ಆಗಬೇಕು, ಗುರುತಿಸಿ ಆ ಬಡವರಿಗೆ ತಲುಪಬೇಕು ಅಂತ. ಅವರಿಗೆ ತಲುಪ್ತಾ ಇಲ್ಲ ಅದು ಸರಿಯಾಗಿ. LIC ಮೋರ್ ದೆನ್ 80% ಬಡವರಿಗೆ ಸಿಕ್ಕಿದೆ. ಇನ್ನೊಂದು 15-20% ಅನರ್ಹರಿಗೂ ಸಿಕ್ಕಿರಬಹುದು. ಅದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಈಗ ಅನೇಕ ಕಾರ್ಯಕ್ರಮಗಳನ್ನು ಪತ್ತೆ ಹಚ್ಚತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಐಡೆಂಟಿಟಿ ಕಾರ್ಡು ಮತ್ತೆ ಇದಕ್ಕೆ ಅವರಿಗೆ ಮತ್ತೆ ಅರ್ಜಿಗಳನ್ನೆಲ್ಲ ಈಗ ಆನ್ಲೈನ್ ಮೂಲಕ ತಗೊಳ್ತಕ್ಕಂಥದ್ದು, ಅದನ್ನ ಸರ್ವೆ ಮಾಡಿಸ್ತಕ್ಕಂಥದ್ದು ಇವೆಲ್ಲ ನಡೀತಾ ಇದ್ದಾವೆ. ಅನರ್ಹರನ್ನ ತೆಗೆದುಹಾಕಿ ಯಾರು ಅರ್ಹರಿಗೆ ಸಿಕ್ಕಿಲ್ಲ ಅವ್ರಿಗೂ ಕೂಡ ಕಾಲು ಕೊಡ್ತಕ್ಕಂಥದ್ದನ್ನ ಈಗ ಮಾಡ್ತಾರೆ. ಸರ್, ತಮ್ಮ ಪ್ರಕಾರ 80% ಜನ ತಲುಪಿದೆ, 20% ಆಚೆ ಈಚೆ ಆಗಿರ್ಬೋದು ಅಂತ. ಸರಿ, ತಮ್ಮ ಮಹತ್ವಾಕಾಂಕ್ಷೆ ತಾವು ಸರ್ಕಾರಕ್ಕೆ ಬಂದು ಮುಖ್ಯಮಂತ್ರಿ ಆದ ತಕ್ಷಣ ಘೋಷಣೆ ಮಾಡಿದ ಕಾರ್ಯಕ್ರಮ ಬಗ್ಗೆನೆ ವರ್ಷ ನ್ಯಾಯ ನೀಡುವ ಮೊದಲ ಹೆಜ್ಜೆ ನಮ್ದಿದು ಅನ್ನೋದು ಒಂದು ಸಂಭ್ರಮ ಕಾಣಬೇಕಿತ್ತು. ಅದು ಕಾಣಿಸ್ತಿಲ್ಲ ಸರ್ಕಾರದಿಂದ, ಆ ಇಲಾಖೆಯಿಂದ. ಎಲ್ಲದಕ್ಕೂ ಮುಖ್ಯಮಂತ್ರಿ ಉತ್ತರ ಕೊಡ್ತಾ ಇದ್ದೀರಿ. ಹಾಗೇನಿಲ್ಲ, ಎಲ್ಲ ಕಡೆ ಆಹಾರ ಇಲಾಖೆಯವರು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಅದು ರಾಜ್ಯದ ಜನರಿಗೆಲ್ಲ ಗೊತ್ತಿದೆ. ಇವತ್ತು 1ನೇ ತಾರೀಕಿನಿಂದ 10ನೇ ತಾರೀಕಿನೊಳಗಡೆ ಪೇಪರ್ ಶಾಪ್ನಲ್ಲಿ ಇರ್ಬೋದು, ಅವರು ಬೆಳಿಗ್ಗೆ 9 ರಾತ್ರಿ 9 ಗಂಟೆವರೆಗೂ ಕೂಡ ಅಂಗಡಿ ತೆಗೆದಿರಲೇಬೇಕು 1-10ನೇ ತಾರೀಕಿನವರೆಗೆ. ಮತ್ತೆ ಪ್ರತಿ 7ನೇ ತಾರೀಕು ಆಹಾರ ಅದಾಲತ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಗೊತ್ತಾಗಿದ್ದಾವೆ. ಸರ್, ಈಗ ಅಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಯಾವ ಹಸ್ತಕ್ಷೇಪ ಅಂದಾಗ ನೀವು ಮಾಡಿರೋ ಕಾರ್ಯಕ್ರಮ, ನಿಮ್ಮ ಸರ್ಕಾರದ ಇಲಾಖೆ ಮಾತಾಡಬೇಕು ಅಂತ ನನ್ನ ಪ್ರಶ್ನೆ. ಮಾತಾಡ್ತಾ ಇದ್ದಾರೆ, ಅಲ್ಲಿ ಮಂತ್ರಿ ಮಾತಾಡ್ತಾ ಇದ್ದಾರೆ. ಇದೊಂದು ಒಳಗಲ್ಲಿ ಹಚ್ಚಿದ ಹಾಗೆ ಹಾಲು ವಿಚಾರಕ್ಕೂ ಬಂದಾಗ ಹಾಲಿಗೆ ನೀವು ಜಾತಿಯ ಹುಳಿ ಹಿಂಡುತ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು ರಾಜ್ಯದಲ್ಲಿ, ಸದನದಲ್ಲಿ ಚರ್ಚೆ ಆಯ್ತು. ತೆಗೆದದ್ದು ಅದು ಬಹುಶಃ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಮಾತುಗಳಿರಬೇಕು. ಆಧಾರರಹಿತವಾದದ್ದು ದುರುದ್ದೇಶದ್ದು. ಹಾಲು ಕೊಡೋದು ಯಾರಿಗೆ? ಎಲ್ಲಾ ಮಕ್ಕಳಿಗೂ ಕೊಡ್ತೀವಿ, ಅಂಗನವಾಡಿ ಮಕ್ಕಳಿಗೂ ಕೊಡ್ತೀವಿ, ಸರ್ಕಾರಿ ಶಾಲಾ ಮಕ್ಕಳಿಗೂ ಕೊಡ್ತೀವಿ, ಮತ್ತೆ ಗ್ರಾಂಟಿಗೆ ಹೊರತಗಿರ್ತಕ್ಕಂಥ ಅನುದಾನ ಕೊಡ್ತಕ್ಕಂಥ ಕೊಡ್ತೀವಿ. ಇಲ್ಲಿ ತಾರತಮ್ಯ ಎಲ್ಲಾ ಜಾತಿ ಎಲ್ಲಾ ವರ್ಗದ ಮಕ್ಕಳು ಹಾಲು ಕೊಡುವಾಗ ಈ ಜಾತಿ ಮಾಡೋದ್ರಲ್ಲಿ ಒಂದು ಜಾತಿ ಅಲ್ಲ, ಶಾಲೆಗಳಿಗೆ ಎಲ್ಲ ಸರ್ಕಾರಿ ಶಾಲೆಗೆ ಅದು ಕೊಡ್ತಕ್ಕಂಥ ಶಾಲೆಗೆ ಹೋಗ್ತವೆ. ಅಂಗನವಾಡಿಗಳು ಎಲ್ಲ
ಇದು ಮಾಡ್ತಾರೆ. 1,04,00,000 ಮಕ್ಕಳಿಗೆ ಕೊಡ್ತಾ ಇದ್ದೀವಿ. 1,04,00,000 46 ಲಕ್ಷ ಶಾಲೆಯ ಮಕ್ಕಳು ಮತ್ತು 39 ಲಕ್ಷ ಏನು ಅಂತೇಳಿ ಅಂಗನವಾಡಿ ಮಕ್ಕಳು, 65 ಲಕ್ಷ ಶಾಲಾ ಮಕ್ಕಳು ಮತ್ತು 39 ಲಕ್ಷ ಅಂಗನವಾಡಿ ಮಕ್ಕಳು. ಸರ್, ತಾವು ಹೆಜ್ಜೆ ಇಟ್ಟ ಪ್ರತಿ ರೀತಿಯ ಕಾರ್ಯಕ್ರಮಗಳಲ್ಲೂ ಕೂಡ ವಿವಾದದ ವಾಸನೆಗಳೇ ಕೇಳಿಬರುತ್ತೆ. ಈಗ ನೋಡಿ, ಅಕ್ಕಿದು ಹೇಳಿದ್ರೆ ತಾವು ಉತ್ತರ, ಹಾಲಿನ ಪ್ರಶ್ನೆ ಬಂತು, ಆನಂತರ ಶಾದಿ ಭಾಗ್ಯದ ಪ್ರಶ್ನೆ ಬಂತು, ಆನಂತರ ಶಾಲಾ ಮಕ್ಕಳನ್ನು ಪ್ರವಾಸ ಕಳಿಸುವ ವಿಚಾರ ಬಂತು, ಆನಂತರ ಹೀಗೆ ಒಂದೊಂದು ಪ್ರಶ್ನೆಗಳು, ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ವಿಚಾರ ಬಂತು, ಅಂದ್ರೆ ಮತ್ತು ಮದುವೆ ವಿಚಾರಕ್ಕೆ ನೀವು ಟ್ಯಾಕ್ಸ್ ಹಾಕಬೇಕು, ಆಡಂಬರದ ಮದುವೆಗೆ ಅನ್ನೋ ವಿಚಾರ ಬಂತು. ಇದೆಲ್ಲವೂ ಯಾಕೆ ಉದ್ದೇಶಿಸುತ್ತೆ? ಇದನ್ನು ಸಮರ್ಥನೆ ಮುಖ್ಯಮಂತ್ರಿಗಳು ಯಾಕೆ ಮಾಡಿದ್ರು? ಈಗ ಇವೆಲ್ಲವೂ ಕೂಡ ಪ್ರಗತಿಪರ ಚಿಂತನೆಗಳು ಇವೆಲ್ಲ. ಈಗ ಶಾದಿ ಭಾಗ್ಯ ಕಾರ್ಯಕ್ರಮ ಎಲ್ಲ ಮೈನಾರಿಟೀಸ್ಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಮತ್ತೆ ಮೈನಾರಿಟೀಸ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುದಾನಗಳು ಮಾಡ್ತಕ್ಕಂಥ ಕಾರ್ಯಕ್ರಮ. ಅದನ್ನು ಮಾಡಿದ್ರೆ ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಯಾವಾಗಲೂ ಕೂಡ ಅಂಡರ್ಪೇರ್ಮೆಂಟ್ ಯಾರಿರ್ತಾರೆ, ಯಾರು ಅವಕಾಶಗಳಿಗೆ ವಂಚಿತರಾಗಿರ್ತಾರೆ, ಅವರಿಗೆ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಸಂವಿಧಾನದಲ್ಲಿ ಕೂಡ ಅವಕಾಶ ಮಾಡಲಿಕ್ಕೆ ಸರ್ಕಾರದ ಪರವಾಗಿ ಸಮರ್ಥವಾದ ಸಮರ್ಥನೆ ಇದೆ. ಈಗ ಯಾರಿಗೂ ಈಗ ವ್ಯವಸ್ಥೆ ಕಷ್ಟ, ಅವರು ನಟನೆ ಮಾಡ್ತಕ್ಕಂಥ ಪಟ್ಟಣದ ಹಿತಾಸಕ್ತಿ ಮಾಡೋದು. ಅದು ಯಾರು ಅಂತ ಸಿಎಂ ಗೊತ್ತಾನೆ. ಯಾರು ಇನ್ವಾಲ್ವ್ ಮಾಡ್ತಾರೆ? ಯಡಿಯೂರಪ್ಪನವರು ಮಾಡಿದ್ದು ಶಾದಿ ಭಾಗ್ಯ ಮಾಡಿದ್ದು ಇನ್ವಾಲ್ವ್ ಮಾಡೋದು. ಇಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿ ಆಮೇಲೆ ಅವರಾಗಿದ್ದ ಅವರೇ ಎದ್ದು ಬೆಳಗಾಂನಲ್ಲಿ ಬಂದು ಅದನ್ನು 3-4 ದಿನ ಧರಣ ಮಾಡಿ ಅವ್ರ ಕೈ ಬಿಟ್ಬಿಟ್ರು. ಸೊ ಶಾದಿ ಭಾಗ್ಯ ಅಂತಕ್ಕಂಥದ್ದು ರಾಜಕೀಯ ಪ್ರೇರಿತವಾದಂತ ಒಂದು ವಿರೋಧವೇ ಹೊರತು ಅದರಲ್ಲಿ ಏನು ಕೂಡ ರಾಜ್ಯಾಂಗಕ್ಕೆ ವಿರುದ್ಧವಾಗಲಿ ಕಾನೂನು ವಿರುದ್ಧ ಆಗಲಿ ಯಾರೂ ಇಲ್ಲ ಸರ್. ಈಗ ವಿರೋಧ ಪಕ್ಷ ಅವ್ರ ಕೆಲಸ ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿನಾಗ್ಲಿ ಅಥವಾ ನಿಮ್ಮ ಒಳ್ಳೆ ಕೆಲಸಗಳನ್ನ ಯಾವತ್ತೂ ಹೋಗಲಿಲ್ಲ. ಯಾವ ವಿರೋಧ ಪಕ್ಷಗಳಿದ್ದಾಗಲೂ ಕೂಡ ಆಡಳಿತ ಪಕ್ಷ ಮಾಡಿದ ಎಲ್ಲಾ ಕೆಲಸಗಳು ಕೂಡ ಗಮನಚಿಗೆ ಗಳಿಸಿದೆ, ಬಹಳ ಅದ್ಭುತ ಅಪೂರ್ವ ಇದು ಅಂತ ಹೇಳಿ ಯಾರೂ ಹೋಗಲಿಲ್ಲ. ಕೆಲವು ಸಂದರ್ಭದಲ್ಲಿ ಸದನದಲ್ಲೂ ಹೊರಗಡೆ ಹೇಳಿದ್ರು ಇದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ. ಬಹಳ ಅಪೂರ್ವ ಕೆಲವು ವಿಚಾರಗಳು ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತಾವು ಕೂಡ ನೋಡಿದ್ದೀರಿ ಅಂತ. ಆದರೆ ಒಂದು ಸರ್ಕಾರ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಾಗ ಮತ್ತು ಆ ಕಾರ್ಯಕ್ರಮ ಜನದ ಮುಂದೆ ತರಿಸಬೇಕಾದ್ರೆ ತಮ್ಮ ಉದ್ದೇಶ, ಅದರ ಹಿಂದೆ ತಮ್ಮದೊಂದು ಆಲೋಚನೆ ಇರುತ್ತೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಕಾರ್ಯಕ್ರಮದ ಹಿಂದೆ ನನ್ನ ಸದುದ್ದೇಶ ಏನು, ತಮ್ಮ ಸುದೀರ್ಘ ರಾಜಕೀಯ ಜೀವನದ ಅವಧಿಯಲ್ಲಿ ತಾವೇನು ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅದನ್ನು ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ, ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತೀರಿ ಅಂತ. ಆ ಇಟ್ಟ ಹೆಜ್ಜೆಯನ್ನು ಹಿಂದೆಯೂ ರೀತಿಯಾಗ್ತಾ ಇದೆ ಒಂದು ಸಂದರ್ಭದಲ್ಲಿ. ತಾವು ಸಮಸ್ಯೆ ಅಲ್ಲ, ಈ ಎಲ್ಲವೂ ಕೂಡ ಬೇರೆ ಬೇರೆ ಇಲಾಖೆಗಳು ತಮ್ಮ ಕೌನ್ಸಿಲ್ ಆಫ್ ಕ್ಯಾಬಿನೆಟ್ ಇಲ್ಲ ಅಂಡರ್ನಲ್ಲಿ ಬರುವಂತಹ ಬೇರೆ ಬೇರೆ ಇಲಾಖೆಗಳು ಇದನ್ನು ಸಮರ್ಥಿಸಬೇಕು, ಇಲ್ಲಿ ಸದನದಲ್ಲಾಗಲಿ ಹೊರಗಾಗಲಿ ಅಂತ. ನಾವು ನೋಡಿದ ಹಾಗೆ ಮತ್ತು ರಾಜ್ಯದ ಜನ ನೋಡಿದ ಹಾಗೆ ಸದನದಲ್ಲಿ ಎಲ್ಲದಕ್ಕೂ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರಿದ್ದಾಗ ಒಂದು ದೊಡ್ಡ ತಂಡವೇ ಬೆಂಬಲಕ್ಕೆ ನಿಲ್ತಾ ಇತ್ತು. ಆದರೆ ಮುಖ್ಯಮಂತ್ರಿ ಇಲ್ಲಿ ಎಲ್ಲವನ್ನೂ ತಾವೇ ಸಮರ್ಥಿಸ್ಕೊತಾ ಇದ್ದಾರೆ, ಯಾಕೆ ಅಂತ. ಅಥವಾ ನಮಗೇನು ಅನಿಸಿಲ್ಲ. ಎಲ್ಲ ಇಲಾಖೆ ಈಗ ನಾವು ಬಹಳ ದೂರದ ಸಂಘಟಿಸ್ತೇವೆ. ಈಗ ಎಲ್ಲ ಇಲಾಖೆ ಡಿಮ್ಯಾಂಡ್ಸ್ಗಳ ಮೇಲೆ ಚರ್ಚೆ ಇತ್ತು. ಮಂತ್ರಿಗಳ ಇಲಾಖೆಗಳನ್ನು ಸಮರ್ಥನೆ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಇಷ್ಟ ಮಂತ್ರಿಗಳ ಸಮರ್ಥನೆಯನ್ನು ಒಪ್ಪಿಕೊಂಡು ಮುಖ್ಯಮಂತ್ರಿ ಉತ್ತರ ಬಯಸಿದ್ರು. ವಿರೋಧ ಪಕ್ಷ ಇಲ್ಲ ಆ ಥರ ಮುಖ್ಯಮಂತ್ರಿ ಉತ್ತರ ಮಿನಿಸ್ಟರ್ಗಳು ಮುಂದುವರೆಸಿಲ್ಲ. ಸುಮಾರು 12-13 ಇಲಾಖೆಗಳ ಮೇಲೆ, ಅದು ಮೇಜರ್ ಇಲಾಖೆಗಳ ಮೇಲೆ ಚರ್ಚೆ ಆಯಿತು. ಎಲ್ಲ ಮಂತ್ರಿಗಳು ಕೂಡ ಅತ್ಯಂತ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಏನೇನು ಮಾತಾಡಿದ್ರು ಮತ್ತೆ ನಮ್ಮ ಪಕ್ಷದವರು ಏನೇನು ವಿಚಾರಗಳು ಎತ್ತಿದ್ರು, ಜೆಡಿಎಸ್ನವರು ಎತ್ತಿದ್ರು, ಎಲ್ಲಕ್ಕೂ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಸದನದಲ್ಲಿ ಬಹುಶಃ 10-15 ವರ್ಷಗಳ ನಂತರ ಇಷ್ಟು ಮಟ್ಟಿಗೆ ಚರ್ಚೆ ಆಗೋದು ಇದೇ ಮೊದಲು. ಈಗ ಮಂತ್ರಿಗಳು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ. ರೈಟ್ ಸರ್, ಇನ್ನಷ್ಟು ಮಾತಾಡ್ತೀನಿ ಸದನದ ವಿಚಾರನೂ ಕೂಡ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.
ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ತಾವು ಹೇಳಿದಾಗೆ ಸುದೀರ್ಘ ಅವಧಿಯ ಸದನ ನಡೀತಿದೆ ಈ ಬಾರಿ ಅಂತ. ಮುಖ್ಯಮಂತ್ರಿಗಳಾಗಿ ತಾವು ಅನೇಕ ವಿಚಾರಗಳನ್ನು ಸಮರ್ಥ ಉತ್ತರ ಕೊಟ್ರಿ ಅಂತ. ಪ್ರಮುಖವಾಗಿ ಈ ಬಾರಿ ಸದನದ ಕೊನೆಯ ಅವಧಿಯಲ್ಲಿ ಉದ್ಭವಿಸಿದ್ದು ಅರ್ಕಾವತಿಗೆ ಸಂಬಂಧಪಟ್ಟ ವಿಚಾರ ಅಂತೇಳಿ. ಈ ಅರ್ಕಾವತಿಗೆ ಸಂಬಂಧಪಟ್ಟ ವಿಚಾರವನ್ನ ತಾವು ಕೊನೆಯ ಹಂತದಲ್ಲಿ ನ್ಯಾಯಾಂಗ ತನಿಖೆಗೆ, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ನ್ಯಾಯಾಂಗ ತನಿಖೆಗೆ ನಾನು ಒಪ್ಪಿಸ್ತೀನಿ ಅನ್ನೋ ಮಾತನ್ನ ಸದನದ ಮುಂದೆ ಇಟ್ರಿ. ಯಾಕೆ? ಕೊನೆ ಗಳಿಗೆನಲ್ಲಿ ಇಡ್ಲಿಲ್ಲ ನಾನು. ಅವರು ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ನಾನು ತನಿಖೆ 3 ಏಜೆನ್ಸಿಗಳ ಮೂಲಕ ಮಾಡಿಸೋಣ ಅಂತ ನಾನು ಅವ್ರಿಗೇನೆ ಹೇಳಿದೆ. ನೀವು ಯಾವುದನ್ನು ಮಾಡಿಸಬೇಕು ಅದನ್ನು ಮಾಡಿಸೋಣ. ಸಿಬಿಐ ಅಂತ ಹೇಳ್ತಿದ್ರು. ಯಾರು? ಸಿಬಿಐಗೆ ಆಗಲ್ಲ ಅಂತ ಹೇಳಿದೆ ನಾನು. ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳಿಂದಲೇ ಮಾಡಿಸೋಣ ಅಂತ ಹೇಳಿದ್ದು ನಾನು. ಇದು ಒಂದು. ಎರಡನೇದು, ಸಿಬಿಐಗೆ ಯಾವತ್ತೂ ಒಪ್ಪದಿದ್ದವರು 5 ವರ್ಷ ನಾವು ಸಿಬಿಐಗೆ ಕೊಡಬೇಕು ಅಂತ ಅನೇಕ ಪ್ರಕರಣಗಳಲ್ಲಿ ನಾವು ಒತ್ತಾಯ ಮಾಡೋದು. ನಿಮ್ಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಅಕ್ರಮ ಗಣಿಗಾರಿಕೆ ಬಗ್ಗೆ 5 ದಿನ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಅದನ್ನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿ ಸಿಬಿಐ ಕೊಡಲೇಬೇಕು ಅಂತ ಒತ್ತಾಯ ಮಾಡಿ 5 ದಿನ ಹಗಲು ರಾತ್ರಿ ಅಸೆಂಬ್ಲಿನಲ್ಲಿ ಮಲಗಿದವು. 24 ಗಂಟೆ ಅಸೆಂಬ್ಲಿನಲ್ಲಿ ಧರಣ ಒಳಗಡೆ. ಆಮೇಲೆ 16 ದಿನ ಪಾದಯಾತ್ರೆ ಬಳ್ಳಾರಿಗೆ 325 ಕಿಲೋಮೀಟರ್. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತು 1 ಲಕ್ಷ ಕೋಟಿ ಹಗರಣ ಆಗಿದ್ದಂಥದ್ದು ಅಕ್ರಮ ಗಣಿಗಾರಿಕೆ. ಈಗೆಲ್ಲ ಜೈಲಿಗೆ ಹೋಗಿದ್ದಾರೆ, ಅವೆಲ್ಲ ನಡೀತಾ ಇದೆ. ಅಂತಹ ಪ್ರಕರಣದಲ್ಲೇ ಸಿಬಿಐಗೆ ಒಪ್ಪದೇ ಇದ್ದವರು ಇವರು ಈಗ ನಾವು ಸಿಬಿಐ ಬೇಕು ಅಂತ ಹೇಳಿದ್ರೆ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಇವ್ರದು? ನನ್ನ ಪ್ರಕಾರ ಸಿಬಿಐನ ಅವ್ರು ಕರೀತಿದ್ದೇನು, ಇದು ಎಂತಿದು ಚೋರ್ ಬಚಾವ್ ಸಂಸ್ಥೆ, ಇದು ಒಂದು ಕಾಂಗ್ರೆಸ್ ಸಂಸ್ಥೆ ಅಂತ ಏನೋ ಹೇಳ್ತಾ ಇದ್ರು ಆಗೆಲ್ಲ. ಅದ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡೋರು. ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತೆಲ್ಲ ಹೇಳೋರು. ಈಗ ಯಾಕೆ ಈಗ ಇದ್ದಕ್ಕಿದ್ದಲ್ಲಿ ಅವ್ರಿಗೆ ಸಿಬಿಐ ಮೇಲೆ ನಂಬಿಕೆ ಬಂದಿದೆ? ಯಾರಿಗೆ 5 ವರ್ಷ ನಂಬಿಕೆ ಇರಲಿಲ್ಲ, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದವರು ಈಗ ಸಿಬಿಐ ಬಗ್ಗೆ ಹೇಳ್ಬೇಕಾದ್ರೆ ಕಾರಣ ಏನು? ಕಾರಣ ಅವ್ರ ಪಕ್ಷದ ಸರ್ಕಾರ ಇದೆ, ಮೋದಿಯವರು ಪ್ರಧಾನಮಂತ್ರಿ ಇದ್ದಾರೆ. ಅಲ್ಲಿ ನಾವು ತಪ್ಪು ಮಾಡಿದ್ರು ಕೂಡ ಇಲ್ಲಿ ಈ ಎಂಕ್ವೈರಿನಲ್ಲಿ ನಾವು ಬಚಾವ್ ಆಗಬಹುದು ಅಂತ. ಕಾರಣ ಏನು? ಕಾರಣ ಅವ್ರ ಪಕ್ಷದ ಸರ್ಕಾರ ಇದೆ, ಮೋದಿಯವರು ಪ್ರಧಾನಮಂತ್ರಿ ಇದ್ದಾರೆ. ಅಲ್ಲಿ ನಾವು ತಪ್ಪು ಮಾಡಿದ್ರು ಕೂಡ ಇಲ್ಲಿ ಈ ಎಂಕ್ವೈರಿನಲ್ಲಿ ನಾವು ಬಚಾವ್ ಆಗಬಹುದು ಅಂತಕ್ಕಂಥ ಕಾರಣದಿಂದ ಹೇಳ್ತಾ ಇದ್ದಾರೆ. ಆದರೆ ನಾನೀಗ ನ್ಯಾಯಾಂಗ ತನಿಖೆ ಮಾಡಿದ್ದೀನಲ್ಲ, ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದೀವಿ. ನ್ಯಾಯಾಂಗ ತನಿಖೆಗೆ ಯಾಕೆ ಹೋಗ್ತಾ ಇಲ್ಲ? ಇವರು 3 ಬಾರಿ ನ್ಯಾಯಾಂಗ ತನಿಖೆ ಮಾಡಿಲ್ಲ. ಇಲ್ಲಿ ಚರ್ಚ್ಗಳ ಮೇಲೆ ದಾಳಿ ಮಾಡಿದಾಗ ಅದಕ್ಕೊಂದು ನ್ಯಾಯಾಂಗ ತನಿಖೆ ಮಾಡಿದ್ರು, ಗೋಲಿಬಾರ್ ಮಾಡಿದಾಗ ಒಂದು ನ್ಯಾಯಾಂಗ ತನಿಖೆ ಮಾಡಿದ್ರು, ಆಮೇಲೆ ಪವರ್ ಪರ್ಚೇಸ್ನಲ್ಲಿ ನ್ಯಾಯಾಂಗ ತನಿಖೆ ಮಾಡಿದ್ರು. ಈಗ ನ್ಯಾಯಾಂಗ ತನಿಖೆ ಸರಿ ಇಲ್ಲ ಅಂತ ಹೇಳ್ತೀರಿ? ಆಗ ಸರಿ ಇತ್ತ ನ್ಯಾಯಾಂಗ ತನಿಖೆ? ನೀವು ಮಾಡಬೇಕಾದ್ರೆ ಅವ್ರ ಮಾತುಗಳಲ್ಲಿ ರಾಜಕೀಯ ಇದೆಯೇ ಹೊರತು ಒಂದು ತನಿಖೆ ಆಗಬೇಕು, ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ಅಂತಕ್ಕಂಥ ಕಳಕಳಿ ಅವರಲ್ಲಿಲ್ಲ. ತನಿಖೆಯಾಗಿ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ಉದ್ದೇಶ ಅಲ್ಲ ಅದು ಅವ್ರದ್ದು. ಸರ್ಕಾರದ ಮೇಲೆ ಗೂಬೆ ಕೂಡಿಸಬೇಕು, ಸಿದ್ದರಾಮಯ್ಯ ತೇಜೋವಧೆ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಹೊರತು ಯಾವುದೇ ಸತ್ಯಾಂಶ ಇಲ್ಲ. ಮುಖ್ಯಮಂತ್ರಿಯಾಗಿ ತಾವು ಮಾಡಿರೋ ಆದೇಶವನ್ನ ಯಾವುದೇ ಕೋರ್ಟ್ಗಳಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡಬಹುದಿತ್ತು. ಎಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆದೇಶ ಮಾಡಿದಿರಿ, ಆ 541 ಎಕರೆ ವಿಚಾರ ಏನು, ಕೋರ್ಟ್ ಆದೇಶ, ಇವೆಲ್ಲ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಕೋರ್ಟ್ ಅಲ್ಲಿ ಮಾಡಬಹುದಿತ್ತು ಅಂತ. ನ್ಯಾಯಾಂಗ ತನಿಖೆಯ ವಿಚಾರ ಬಂದಾಗ ಇದೊಂದು ಇತಿಹಾಸ ಇದೆ ಅಂತ. ಈ ಹಿಂದೆ ಮುಖ್ಯಮಂತ್ರಿಗಳ ವಿರುದ್ಧ ದೇವರಾಜ್ ಅರಸು ಅವರ ಕಾಲದಲ್ಲೂ ಕೂಡ ಈ ರೀತಿ ಒಂದು ಪ್ರಕರಣ ಭ್ರಷ್ಟಾಚಾರದ ಆರೋಪ ಬಂದಾಗ ಒಂದು ನ್ಯಾಯಮೂರ್ತಿ ತನಿಖೆ ಆಗುತ್ತೆ, ಇಕ್ಬಾಲ್ ಹುಸೇನ್ ತನಿಖಾ ಆಯೋಗ ಅಂತ. ಆ ಸಂದರ್ಭದಲ್ಲಿ ಜನತಾ ಸರ್ಕಾರ ಇದ್ದಾಗ ಈ ನ್ಯಾಯಾಂಗ ತನಿಖೆ ಆರೋಪಗಳು ಪ್ರಸ್ತಾಪ ಆದಾಗ ಜನತಾ ಸರ್ಕಾರ ದೇವರಾಜ್ ಅರಸು ಅವರ ಸರ್ಕಾರನೇ ವಜಾ ಮಾಡುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಕೂಡ ಇತ್ತು ಅಂತ. ಅದು ಬೇರೆ. ರಾಮಕೃಷ್ಣ ಸರ್ಕಾರ ವಜಾ ಮಾಡೋದು ಬೇರೆ. ಅವತ್ತು ಸರ್ಕಾರ ವಜಾ ಮಾಡಿದ್ದು, ಗೃಹವರ ಆಯೋಗ ಮಾಡಿದ್ದು, ಕೇಂದ್ರ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರ ಮಾಡಿ ಇಲ್ಲ, ಅದೆಲ್ಲ ಇರತಕ್ಕಂಥದ್ದು. ಅವರು ರೈಸ್ ಮಾಡಿರೋ ಉದ್ದೇಶ ಏನು, ವಿಷಯ ಏನು?
983 ಎಕರೆನ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಕೈ ಬಿಟ್ಟಿದ್ದಾರೆ ಅಂತ ಅವರು ವಾದ. ನಾನು 983 ಎಕರೆನೂ ಕೂಡ ನಿಮ್ಮ ಆಡಳಿತದ ಅವಧಿನಲ್ಲೇ ಅವೆಲ್ಲವನ್ನೂ ಕೂಡ ಬಿಟ್ಟಿರ್ತಕ್ಕಂಥದ್ದು. ನಾನು ಬಿಟ್ಟಿಲ್ಲ. ನಾನು ಹೈಕೋರ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಆ 983 ಎಕರೆಯನ್ನು ನೀವು ಬಿಟ್ಟುಬಿಟ್ಟಿದ್ರಿ, ಉಳಿದ 1766 ಎಕರೆನ ಅದಕ್ಕೆ ಒಂದು ಮಾಡಿಫೈಡ್ ಸ್ಕೀಮ್ನ ಕೋರ್ಟ್ಗೆ ನಾವು ಸಲ್ಲಿಸಿದ್ದೀವಿ. ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೇನು ಮಾಡಿಲ್ಲ. ಇಲ್ಲ, ನ್ಯಾಯಾಂಗ ತನಿಖೆ ಪ್ರಶ್ನೆ ಬರೋದೇ ಇಲ್ಲ. ಈಗ ನ್ಯಾಯಾಂಗ ಪ್ರಶ್ನೆ ಯಾರು ಅಲ್ಲಿ ಮಾಡಿರ್ತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದು ಸರಿಯಾ ತಪ್ಪ? ಆ ಮಾರ್ಗಸೂಚಿಗಳೇನು ಡಿವಿಷನ್ ಬೆಂಚ್ ಕೊಟ್ಟಿದೆಯಲ್ಲ, 6 ಮಾರ್ಗಸೂಚಿಗಳು, ಆ ಮಾರ್ಗಸೂಚಿಗಳನ್ನು ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ಆಗಿಲ್ಲ ಯಾರು ಮಾಡಿದ್ದಾರೆ ಅದು ತನಿಖೆ ಆಗಬೇಕು. ಐ ವೆರಿ ವೆರಿ ಕ್ಲಿಯರ್. ನಾವು 1 ಎಕರೆನೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅಥವಾ ಡಿನೋಟಿಫೈ ಮಾಡಿರ್ತಕ್ಕಂಥ ಬಿಜೆಪಿ 6ನೇ ತಾರೀಕಿಂದ ನಮ್ಮ ವಿರುದ್ಧ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನ್ಯಾಯಾಂಗ ತನಿಖೆಗೆ ಒಪ್ಪಿಗೆ ಕೊಟ್ಟಿರೋದು. ಜೊತೆಗೆ ತಾವು ಕೂಡ ಪಾರ್ಟಿ ಮುಂದಿನ ಹೇಳ್ತಾರೆ. ಇದನ್ನ ಅವರು ಏನ್ ಹೇಳ್ತಾ ಇದ್ದಾರೆ, ಲೋಕಸಭೆ ಚುನಾವಣೆಗೆ ಹಣ ವಿರುದ್ಧ ಮಾಡೋದು ಹಾಗೆ ವಿರುದ್ಧ ಮಾಡ್ತಾರೆ. ಸಿಬಿಐ ಮಾಡೋದು ಯಾರು ವಿರುದ್ಧ ಮಾಡ್ತಾರೆ? ಅಲ್ಲೂ ತಾನು ಇದ್ದೀರಲ್ಲ, ಇಲ್ಲಿ ನ್ಯಾಯಾಂಗ ತನಿಖೆ ಮಾಡೋದು ಯಾರಿರ್ತಾರೆ? ಅದೇ ನ್ಯಾಯಾಂಗ ತನಿಖೆ ಒಪ್ಪಲ್ಲ. ವೈ ಆರ್ ನಾಟ್ ಅಗ್ರಿಯಬಲ್. I want to know. You are opposing all along during your tenure. Why you are insisting? ಭ್ರಷ್ಟಾಚಾರ ಇಲ್ಲಿ ಈ ವಿಚಾರದಲ್ಲಿ ನಾವು ಹಿಂದೆ ಎತ್ತಿದ್ದು ಯಾರು? ಕೋಟಿಗಟ್ಟಲೆ ತಿಂದುಬಿಟ್ಟಿದ್ದೀರಿ ಅಂತಲ್ಲ ಎತ್ತಿದ್ದದು. 1000 ಕೋಟಿ ತಿಂದಿದ್ದೀರಿ ಅಂತಲ್ಲ ಎತ್ತಿದ್ದಾಗ. ಹಾಗ್ಯಾಕೆ ಒಪ್ಪಲಿಲ್ಲ ನೀವು? ಸಿಬಿಐಲಿ ಒಂದು ತನಿಖೆನೂ ಮಾಡಕ್ ಒಪ್ಪಲಿಲ್ಲ ನೀವಾಗ? ಅಕ್ರಮ ಗಣಿಗಾರಿಕೆ ಇರುವಾಗ ಒಂದು ತನಿಖೆ. ಲೋಕಾಯುಕ್ತ ರಿಪೋರ್ಟ್ ಇತ್ತು. ಲೋಕಾಯುಕ್ತ ರಿಪೋರ್ಟ್ನಲ್ಲಿ 1000 ಕೋಟಿ ಲೂಟಿಯಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ರು. ಅಂತ ಪ್ರಕರಣದಲ್ಲಿ ಒಂದು ತನಿಖೆ ಮಾಡಲಿಲ್ಲ ನೀವು. ಇವರು ಈಗ ಸಿಬಿಐ ಕೇಳ್ತಾ ಇದ್ದಾರಲ್ಲ, ವಾಟ್ ಇಸ್ ದರ್ ಇಂಟೆನ್ಷನ್? ಬಿಜೆಪಿಗೆ ನಾವು ಅವ್ರು ರಾಜಕೀಯವಾಗಿ ಮಾಡಿದ್ರೆ ನಾವು ರಾಜಕೀಯವಾಗಿ ಎದುರಿಸ್ತೀವಿ. ವಿ ಡೋಂಟ್ ಕೇರ್. ಅವ್ರು ರಾಜಕೀಯ ಮಾಡಿದ್ರೆ ನಾವು ಎದುರ್ಕೊಂಡ್ಬಿಡ್ತೀವ? ಪ್ರತಿಭಟನೆ ಮಾಡ್ತಿದ್ರೆ ಎದುರ್ಕೊಂಡ್ಬಿಡ್ತೀವ? ನಮಗೂ ಜನ ಇದ್ದಾರೆ. ಯು ವಿಲ್ ಫೇಸ್ ಇಟ್ ಪೊಲಿಟಿಕಲಿ. ಸರ್, ಇನ್ನೊಂದು ಲೈಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಯಿತು. ಅದನ್ನು ಕೂಡ ಸದನ ಸಮಿತಿಗೆ ಒಪ್ಪಿಸುವ ವಿಚಾರ ಬಂತು ಅಂತ ಹೇಳಿ. ಈ ಲೈಸ್ ಸಂಸ್ಥೆ ಸಂಬಂಧಪಟ್ಟಂತ ವಿಚಾರ ಪ್ರಸ್ತಾಪ ಆದಾಗ ಆರ್ಟಿಐ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಫೈನಲ್ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಪಿಡಬ್ಲ್ಯೂ ಇಲಾಖೆಯ ಅನೆಕ್ಸ್ಚರ್ ಇಲ್ಲ, ಅದು ಕೂಡ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ದಾಖಲೆ ಕೊಡ್ತಾ ಇದ್ದಾರೆ. ಹಾಗೆ ತನಿಖೆ ಹೇಗೆ ನಡೆಯುತ್ತೆ? ಅದು ಯಾವಾಗಿದ್ದು? ಸಿದ್ದರಾಮಯ್ಯ 91ರಲ್ಲಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ದಾಗ ಅಪ್ರೂವಲ್ ಆಗಿದ್ದ ಆ ಫೈಲ್ 40 ಕಮ್ಮಿ ಆಗಿದೆ. ನನಗೆ ಗೊತ್ತಿಲ್ಲ ಫೈಲ್ಗಳಿದ್ದವೋ ಇಲ್ಲವೋ ಅಂತಕ್ಕಂಥದ್ದು ನಾನು ನೋಡಿಲ್ಲ. ಬಟ್ ಎಲ್ಲ ನನಗಿರೋ ಮಾಹಿತಿ ಪ್ರಕಾರ ಎಲ್ಲ ದಾಖಲಾತಿಗಳು ಕೂಡ ಇದ್ದಾವೆ. ನಾನು ವೈಯಕ್ತಿಕವಾಗಿ ಇಲಾಖೆ ಹ್ಯಾಂಡಲ್ ಮಾಡಿಲ್ಲ. ಬಟ್ ನಾನು ಒಂದು 2 ಮೀಟಿಂಗ್ ಮಾಡಿದ್ದೆ. 2 ಮೀಟಿಂಗ್ನಲ್ಲಿ ಎಲ್ಲ ಮಾಹಿತಿಗಳು ಕೂಡ ಅವ್ರ ಹತ್ರ ಇದ್ದಾವೆ. ಇಡಬ್ಲ್ಯೂ ಇಲಾಖೆಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಇದ್ದಾವೆ. ಅದಕ್ಕೆ ತನಿಖೆ ಆಗಲಿ. ಈಗ ಸದನ ಸಮಿತಿ ತನಿಖೆ ಮಾಡಲಿ. ಅದಕ್ಕೆ ನಾವು ತನಿಖೆಗೆ ಒಪ್ಕೊಂಡಿದೀವಲ್ಲ. ಯಾರಿಲ್ಲ ಅಂತ ಯಾರು ಹೇಳಿದವರು? ಈಗ ಸರ್ಕಾರದಿಂದ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆಸ್ ಮೈ ನಾಲೆಜ್ ಇಸ್ ಕನ್ಸರ್ನ್ ದಾಖಲಾತಿಗಳೆಲ್ಲ ಪಿಡಬ್ಲ್ಯೂ ಇಲಾಖೆಯಲ್ಲಿ ಇರಲೇಬೇಕು, ಇದಾವೆ ಅಂತ ಅನ್ಕೊಂಡಿದ್ದೀನಿ. ಸದನ ಸಮಿತಿಯನ್ನು ಒಪ್ಪಿಸ್ತೀವಿ, ದಾಖಲೆ ಇದೆ ಅಂತ ಅನ್ಕೊಂಡಿದ್ರಿ. ಇಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಯಾವ ಇಲಾಖೆ ಮಿಸ್ಸಿಂಗ್ ಆಗಿರುತ್ತೆ ಅದು ಪಿಡಬ್ಲ್ಯೂ ಇದೆ, ಲ್ಯಾಂಡ್ ಬರುತ್ತೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಬರುತ್ತೆ, ಪಿಡಬ್ಲ್ಯೂ ಬರುತ್ತೆ. ಈ ಎಲ್ಲಾ ಇಲಾಖೆಗಳ ಸಂಬಂಧಪಟ್ಟಂತ ದಾಖಲೆ ಆಗುತ್ತೆ. ಅದಷ್ಟು ಕೂಡ ದಾಖಲೆ ಇರಬೇಕು. ಅದು ಆಗಿನ ಕಾಲದ ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಕೂಡ ಇಲ್ಲ ಅನ್ನೋ ಮಟ್ಟಕ್ಕೆ ಉತ್ತರ ಹೇಳ್ತಾರೆ ಸರ್ಕಾರದಿಂದ. ಗೊತ್ತಿಲ್ಲ ನನಗೆ. ಬಟ್ ಯಾರು ಅದಕ್ಕೆ ಜವಾಬ್ದಾರಿ ಇದ್ದಾರೋ ಅವರು ದೇ ಹ್ಯಾವ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್. ಆಗಿನ ಕಾಲದ್ದು ರೈಟ್. ಅದ್ರ ಜೊತೆಗೆ ಇತ್ತೀಚೆಗೆ ತಾವು ಗೃಹ ಸಚಿವರ ಸಲಹೆಗಾರರ ನೇಮಕ ಮಾಡಿದ್ದ ಬಗ್ಗೆ ಕೂಡ ಉದ್ಭವಿಸಿತು. ಗೃಹ ಸಚಿವರು ಹಾಗಾದ್ರೆ ಅಸಮರ್ಥರಿದ್ದಾರಾ ಅಥವಾ ಅವರಿಗೆ ಸಲಹೆಗಾರರ ಅಗತ್ಯ ಇತ್ತಾ? ಅವರು ಕೇಳಿದ್ರ ಅವರೇ ಬೇಕು ಅಂತ ಸಲಹೆಗಾರರು ಮಾಡಿ ಅಂತ ಹೇಳೋದಕ್ಕೆ ಮಾಡಿರೋದು. ಗೃಹ ಸಚಿವರು ಮಾಡಿರೋದಲ್ಲ, ಗೃಹ ಸಚಿವರ ರಿಕ್ವೆಸ್ಟ್ ಮೇಲೆನೇ ಮಾಡಿರೋದು. ಇದಕ್ಕೆ
ದೃಷ್ಟಿಗಳು ಬಿಜೆಪಿಗೆ ಹೇಳ್ತಾರೆ, ಅಸಮರ್ಥರಿದ್ದಾರೆ, ಅವರು ತೆಗೆದುಕೊಂಡು ಇವರ ಸಲಹೆಗಾರರ ನೇಮಕ ಮಾಡಿದ್ದಾರೆ. ಹಾಗಾದ್ರೆ ಇವ್ರ ಕಾಲದಲ್ಲಿ ಚೀಫ್ ಮಿನಿಸ್ಟರ್ಗೆ ಅನೇಕ ಸಲಹೆಗಾರರಿದ್ದರು. ಯಡಿಯೂರಪ್ಪನವರಾಗ ಅಸಮರ್ಥರಿದ್ರು. ಅವರುವಾಗ ಲೀಗಲ್ ಅಡ್ವೈಸರ್ ಇದ್ರು, ಫೈನಾನ್ಸ್ಗೆ ಅಡ್ವೈಸರ್ ಇದ್ರು, ಇನ್ಯಾವುದಕ್ಕೂ ಅಡ್ವೈಸರ್ ಇದ್ರು. ಅಡ್ವೈಸರ್ ಇದ್ಬಿಟ್ರೆ ಅವ್ರ ಅಸಮರ್ಥರು ಅಂತಲ್ಲ. ಈಗ ನನಗೂ ಪೊಲಿಟಿಕಲ್ ಇದು ಇರ್ತಾರೆ, ಪೊಲಿಟಿಕಲ್ ಅಡ್ವೈಸರ್ ಇರ್ತಾರೆ, ಮಾಧ್ಯಮದ ಅಡ್ವೈಸರ್ಗಳಿರ್ತಾರೆ. ಯಾಕಂದ್ರೆ ದಟ್ ಮೀನ್ಸ್ ಟು ಸೇ ದಟ್ ಐ ಆಮ್ ಇನ್ಕೇಪಬಲ್. ಅವ್ರ ಕಾಲದಲ್ಲಿ ಅಡ್ವೈಸರ್ಗಳಿದ್ರು, ಆಗೇನು ಹೇಳೋದಿಲ್ಲ. ಈಗ ಅವರು ಹೋಮ್ ಮಿನಿಸ್ಟರ್ ಒಬ್ಬರು ಅಡ್ವೈಸರ್ ನೇಮಕ ಮಾಡಿಸ್ಕೊಂಡ್ರೆ ಅದಕ್ಕೆ ಇಷ್ಟೊಂದೆಲ್ಲ ವ್ಯಾಖ್ಯಾನಗಳು ಯಾಕೆ ಅಂತ ಹೇಳಿದ್ರೆ ಬದ್ವಾರ್ ಪ್ರಕರಣ ಬಗ್ಗೆ ಕೂಡ ಶಾಲೆಯಲ್ಲಾದ ಮಗುವಿನ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸರ್ಕಾರ ಬಹಳ ನಿಧಾನವಾಗಿ ಸ್ಪಂದಿಸಿತು. ಎಡಿಜಿಪಿ ಪ್ರಕರಣ ನಿಧಾನವಾಗಿ ಸ್ಪಂದಿಸಿತು. ಈ ಅತ್ಯಾಚಾರದ ಪ್ರಕರಣಗಳು, ಆಡಳಿತ ವ್ಯವಸ್ಥೆ ನಡೀತಾ ಇರೋ ಸಿಸ್ಟಮ್, ಇವೆಲ್ಲದಕ್ಕೂ ಕೂಡ ನಮ್ಮ ಸರ್ಕಾರ ಆಯಾಯ ಸಂದರ್ಭದಲ್ಲಿ ಏನ್ ಕಾನೂನು ರೀತಿಯ ಕ್ರಮ ತಗೋಬೇಕು ಅವನ್ನೆಲ್ಲ ತಗೊಂಡಿದೆ. ಈಗ ವಿಬ್ಗಯಾರ್ 2ನೇ ತಾರೀಕು ಅದಾಗಿರೋದು, ಜುಲೈ 2ನೇ ತಾರೀಕು. ಕಂಪ್ಲೇಂಟ್ ಬಂದಿರೋದು 13ನೇ ತಾರೀಕು. ಅದಾದ ತಕ್ಷಣ 2-3 ದಿನದಲ್ಲಿ ಅಕ್ಯೂಸ್ಡ್ನ ಬಂಧಿಸಿದ್ದಾರೆ. ಇನ್ನು ಉಳಿದವ್ರನ್ನು ಕೂಡ ಬಂಧಿಸಿದ್ದಾರೆ. ಎಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು? ಅವನ ಪೊಲೀಸ್ ಆಫೀಸರ್ ಇದರಲ್ಲೂ ಕೂಡ ಏನ್ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದಾರೆ. ಎಲ್ಲೂ ಕೂಡ ವಿಳಂಬ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ, ಅಥವಾ ಸರ್ಕಾರ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲ, ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಇಲ್ಲ. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತಂದ್ರೆ, ಜಾರ್ಜ್ ಅವ್ರು ಗುರಿ ಮಾಡೋದು ಯಾರನ್ನ ಮೈನಾರಿಟೀಸ್ನ, ಆ ಕಮರುಲ್ಲಾ ಅವ್ರನ್ನ ಗುರಿ ಮಾಡ್ಕೊಳ್ಳೋದು, ಜಾರ್ಜ್ ಅವ್ರನ್ನ ಗುರಿ ಮಾಡ್ಕೊಳ್ಳೋದು. ಹಕ್ಕುಚ್ಯುತಿ ಆಗಿದೆ ಅನ್ನೋದು ರಿಪೋರ್ಟ್ ಕೊಟ್ಟಿದ್ದಾರೆ ಹಕ್ಕು ಭದ್ರತಾ ಸಮಿತಿ ಕೂಡ ಉದ್ದೇಶಪೂರ್ವಕ ಕೊಟ್ಟಿರ್ತಕ್ಕಂಥದ್ದು. ಮಾಡ್ಬೋದಿತ್ತಲ್ಲ ಸರ್, ಸಭೆಯಲ್ಲಿ ಮಾಡ್ಬೋದಿತ್ತಲ್ಲ. ಏನಾಗಿದೆ ಅಂತಂದ್ರೆ, ಅಲ್ಲಿ ಕೌನ್ಸಿಲ್ನಲ್ಲಿ ನಾವು ಮೈನಾರಿಟಿನಲ್ಲಿದ್ದೀವಿ. ಕೌನ್ಸಿಲ್ನಲ್ಲಿ ಅವರು ರೈಸ್ ಮಾಡಿದ್ದಾರೆ, ಒಬ್ಬರು ಬಿಜೆಪಿ ಸದಸ್ಯರು, ಯಾರೋ ಗಣೇಶ್ ಕಾರ್ನಿಕ್ ಅವರು ರೈಸ್ ಮಾಡಿದ್ದಾರೆ. ಅದನ್ನ ಪ್ರಿವಿಲೇಜ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ. ಪ್ರಿವಿಲೇಜ್ ಕಮಿಟಿಗೆ ಚೇರ್ಮನ್ ಯಾರು? ಮಧುಸೂದನ್. ಅವರು ರಿಪೋರ್ಟ್ ಕೊಡೋದು, ಅವರಿಂದ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಈ ಸದನದಲ್ಲಿ ಉತ್ತರವನ್ನು ಬೈಕಾಟ್ ಮಾಡ್ಬಿಟ್ಟಲ್ಲ. ಇಡೀ ಸದನದಲ್ಲಿ ಕಮಲ್ ಇಸ್ಲಾಂ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ಉತ್ತರವನ್ನು ಕೂಡ ತಗೊಳ್ಳಿಲ್ಲ. ಅದು ಕೂಡ ದುರುದ್ದೇಶದಿಂದ ಪೊಲಿಟಿಕಲಿ ಮೋಟಿವೇಟೆಡ್. ಸರ್, ಮಂಡೂರು ತಾವು ಕೂಡ ವಿಸಿಟ್ ಮಾಡಿ ಬಂದ್ರಿ ಮಂಡೂರಿಗೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವಾದ ಉದ್ಭವಿಸಿ ಬಹಳ ದೊಡ್ಡದಾದ ನಂತರ ಮುಖ್ಯಮಂತ್ರಿಗಳು ಕರೆದು ವಿಚಾರ ಮಾಡಿದ್ರಿ. ತಾವಲ್ಲಿ ಬಹಳ ಕಟ್ಟುನಿಟ್ಟಾಗಿ ಮಾತಾಡಿದ್ರಿ, ಬಹಳ ಕಠಿಣವಾಗಿ ಮಾತಾಡಿದ್ರಿ. ತಿಳಿದ್ ಸಾಕು ಒಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಕಟ್ಟುನಿಟ್ಟಿದ ಆದೇಶ ಕೊಟ್ಟವರು ಯಾರು ಸೂಕ್ತ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ನೀವು ಒಂದು 4 ಅಧಿಕಾರಿಗಳು ತಲೆದಂಡ ಯಾಕೆ ತಗೋತಾ ಇಲ್ಲ? ಹಾಗಾದ್ರೆ ಅವರು ಕೆಲಸ ಮಾಡ್ತಾ ಇಲ್ಲ, ಅವರು ತೂಟ ಕೂತಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳು ಗಮನದಲ್ಲಿ ಬಂದಿದೆ ಅಂದಾಗ ರಾಜ್ಯಕ್ಕೆ ಜನ ಗೊತ್ತಾಗಬೇಕಲ್ಲ ಏನ್ ಆಕ್ಷನ್ ಆಗಿದೆ ರಾಜ್ಯ ಸರ್ಕಾರದಿಂದ ಅಂತ. ಈಗ ನೋಡಿ, ಮಂಡೂರು ಕಸ ವಿಲೇವಾರಿ ಮಾಡೋದಿದೆಯಲ್ಲ, ಮಂಡೂರಿನಲ್ಲಿ ಆಗ್ತಾ ಇದ್ದಾರಲ್ಲ, ಅದು ಇವತ್ತಿಂದಲ್ಲ 16 ವರ್ಷಗಳಿಂದ ಹಾಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಇವತ್ತು 24 ಲಕ್ಷ ಟನ್ನು ಶೇಖರಣೆ ಆಗ್ಬಿಟ್ಟಿದೆ ಹಾಕಿ ಕಸ. ಇವರು ಹಿಂದಿನ ಸರ್ಕಾರ ಏನ್ ಮಾಡಿತ್ತು, ಆ ಮಂಡೂರಿನವ್ರು ಗಲಾಟೆ ಮಾಡಿದಾಗ 1 ವರ್ಷದೊಳಗಡೆ ಅಲ್ಲಿಗೆ ಹಾಕೋದು ನಿಲ್ಲಿಸ್ತೀವಿ, ಅಲ್ಲಿರ್ತಕ್ಕಂಥ ಕಸನ ನಾವು ವಿಲೇವಾರಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅದು, ನಿಜ ಹೇಳಬೇಕು ಅಂತಂದ್ರೆ. 1 ವರ್ಷ ತುಂಬಿದ ಮೇಲೆ ಮತ್ತೆ ಮಂಡೂರಿನವರು ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಲ್ಲಿ ಹೋರಾಟ ಸಮಿತಿ ಮಾಡ್ಕೊಂಡು ಅವರು ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು. ನಮ್ಮ ಇಲ್ಲಿಂದ ಕಸ ತಗೊಂಡು ಹೋದಂತ ಟ್ರಕ್ಗಳನ್ನು ತಡೆಯೋದು ಮಾಡಿದ್ರು. ಆಗ ಆ ಹಂತದಲ್ಲಿ ನಾನು ಇಂಟರ್ಫಿಯರ್ ಆದೆ. ನಾನು ನೋಡಪ್ಪ, ಈಗ ತಕ್ಷಣ ಕಸ ಹಾಕೋದನ್ನ ಅಲ್ಲಿ ನಾವು ನಿಲ್ಸಕ್ಕಾಗಲ್ಲ. ಕಾರಣ ಯಾಕಂದ್ರೆ ಒಂದು ದಿನಕ್ಕೆ 1,500,000 ಮೆಟ್ರಿಕ್ ಟನ್ ಕಸ ಅಲ್ಲಿ ಹೋಗ್ತದೆ. 1,500,000 ಮೆಟ್ರಿಕ್ ಟನ್. ಅಷ್ಟು ಕಸನ ಈಗ ಬೇರೆ ಕಡೆ ಮಾಡಲಿಕ್ಕೆ ಜಾಗ ಇಲ್ಲ. ಆ ಜಾಗ ಎಲ್ಲ ಹುಡುಕ್ಬೇಕಾಗ್ತದೆ, ಅಥವಾ ಸಂಸ್ಕರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಕೂಡಲೇ ನಿಲ್ಸಕ್ಕಾಗಲ್ಲ, ಸಮಯ ಕೊಡಿ ಅಂತ ಹೇಳಿದೆ. ಕೊನೆಗೆ ಅವರು ಸಮಯ ಕೊಡ್ತೀವಿ, ಒಪ್ಕೊಂಡಿದ್ದಾರೆ ಸಮಯ ಕೊಡಲಿಕ್ಕೆ. ಡಿಸೆಂಬರ್ 1ನೇ ತಾರೀಕಿನಿಂದ ಅಲ್ಲಿ ಕಸ ಹಾಕೋದನ್ನು ನಿಲ್ಲಿಸಬೇಕು. ಈಗ ಅಲ್ಲಿರ್ತಕ್ಕಂಥ 24 ಲಕ್ಷ ಮೆಟ್ರಿಕ್ ಟನ್ ಕಸ ಏನು ಈಗ ಅಲ್ಲಿ ಶೇಖರಣೆ ಆಗಿದೆ, ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ವಿಲೇವಾರಿ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಒಪ್ಕೊಂಡಿದ್ದೀವಿ.
ಈ ಹಂತದಲ್ಲಿ ನಾನು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಇದಕ್ಕೋಸ್ಕರನೇ ಈ ಮಂಡೂರು ಮತ್ತು ಕಸ ವಿಲೇವಾರಿ ಮಾಡೋದ್ರ ಬಗ್ಗೆ ನೋಡ್ಕೊಳ್ಳಿಕ್ಕೋಸ್ಕರನೇ ಒಬ್ಬ ಸೀನಿಯರ್ ಐಎಎಸ್ ಆಫೀಸರ್ನ ಈಗ ನೇಮಕ ಮಾಡಿದ್ದೇನೆ. ನಾವು ಇದು ಗಂಭೀರತೆ ಯಾವ ಗೊತ್ತು ಈ ಸಮಸ್ಯೆಗೆ ಅಂತಂದ್ರೆ, ಮಂಡೂರಿನವರು ಹೆಚ್ಚು ಪ್ರತಿಭಟನೆ ಚಳವಳಿಗಳು ಇವೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಇದಕ್ಕೆ ನಾನು ಇಂಟರ್ಫಿಯರ್ ಆದಮೇಲೆ ಇದಕ್ಕೆ ವಿಷಯಕ್ಕೆ ಗಂಭೀರತೆ ಬಂದಿದೆ, ಹೆಚ್ಚು ಪ್ರಚಾರ ಆಗಿದೆ. ಕೇಳ್ತಾ ಇರೋದು ಎಲ್ಲ ಸಮಸ್ಯೆಗಳನ್ನು ಎಲ್ಲ ಪ್ರಕರಣಗಳನ್ನ ಹಿಂದೆ ಪಟ್ಟಿ ಮಾಡ್ತಾ ಬರ್ತಾ ಇದ್ದೀನಿ. ಈ ಎಲ್ಲ ಪ್ರಕರಣಗಳನ್ನು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಬಗೆಹರಿಸ್ತಾ ಇದ್ದೀರಿ. ನಾವು ಏನಾಗ್ತದೆ, ಅನೇಕ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳು ಬಂದು ಉತ್ತರ ಕೊಡಬೇಕು ಅಂತ ಹೇಳ್ತಾರೆ ಜನ, ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ತೀರ್ಮಾನ ಆಗಬೇಕು ಅಂತಾರೆ. ಆಗ ನಾನು ಇಂಟರ್ಫಿಯರ್ ಆಗಲೇಬೇಕಾಗ್ತದೆ, ಚೀಫ್ ಮಿನಿಸ್ಟರ್ ಆಗಲೇಬೇಕಾಗುತ್ತೆ. ಪಾಪ ರಾಮಲಿಂಗ ರೆಡ್ಡಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಏನು ಮಾತಾಡಲಿಲ್ಲ. 2-3 ಸಾರಿ ಮಂಡೂರಿಗೆ ಹೋಗಿ ಜನಗಳ ಜೊತೆ ಭೇಟಿ ಮಾಡಿ ಅವ್ರ ಜೊತೆ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಪಟ್ಟು ಎಲ್ಲ ಮಾಡಿದ್ದಾರೆ ಅವರು. ಆದರೂ ನನ್ನ ಸಮ್ಮುಖದಲ್ಲಿ ತೀರ್ಮಾನ ಆಗಬೇಕು ಅಂತ ಅವರು ಪಟ್ಟಿಡುವುದಿಲ್ಲ, ನಮ್ಮ ಹತ್ರ ಬಂದು ಚರ್ಚೆ ಆಗಲಿ. ಅದ್ರ ಜೊತೆ ನಿಮ್ಮ ಪಕ್ಷದ ಶಾಸಕರ ಪ್ರಕರಣ ಒಂದು ದೊಡ್ಡದಾಗಿ ಬಂತು. ಆ ಶಾಸಕರ ಪ್ರಕರಣಗಳು ಸದನದ ಒಳಗೆ ಹೊರಗೆ ದೊಡ್ಡ ಸಮಸ್ಯೆ ಆಯಿತು. ಇಟ್ ಇಸ್ ನಾಟ್ ಎಟ್ ಆಲ್ ಅನ್ ಇಶ್ಯೂ, ದಿ ಮೇಡ್ ಇಟ್ ಎನ್ ಇಶ್ಯೂ. ಅದು ಇಶ್ಯೂನೇ ಅಲ್ಲ. ಇವರೆಲ್ಲ ಹೋಟ್ಲಿಗೆ ಹೋಗಿದ್ದಾರೆ, ಲೇಟಾಗಿ ಊಟ ಕೊಟ್ಟಿದ್ದು, ಲೇಟಾಗಿ ಹೋಟ್ಲಲ್ಲಿದ್ದಾರೆ. ಸೊ ಟೈಮ್ ಗಿಂತ ಕಾಲ ಮುಗಿದೋಗಿದೆ ಅಂತೇಳಿ ಪೊಲೀಸ್ನವರು ಹೋಗಿ ಅವರಿಗೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಆಗಿದೆ. ಪೊಲೀಸ್ನವ್ರಿಗೆ ಇವ್ರಿಗೂ ಘರ್ಷಣೆ ಆಯಿತು ಅಂತಕ್ಕಂಥದ್ದು ಆರೋಪ. ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಗೆ ಅಲ್ಲೇ ಮಾಡಿದ್ರು ಅಂತೇಳಿ ಕೇಸ್ ರಿಜಿಸ್ಟರ್ ಆಗಿದೆ. ಬೇರೆ ಮುಗೀತಲ್ಲ, ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾರಲ್ಲ. ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಇವರು ಬಿಜೆಪಿಯವರು. ಕಾನೂನು ರೀತಿಯಲ್ಲ ಕ್ರಮ ತಗೊಂಡಿದ್ದಾರೆ. ಅವ್ರು ರೂಲಿಂಗ್ ಪಾರ್ಟಿ ಅವನು ಅಂತ ಏನು ಬಿಟ್ಬಿಟ್ಟಿಲ್ಲ. ಕಾನೂನು ರೀತಿಯ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಲ್ಲ. ಅವ್ರ ಮೇಲೆ ಎಂಎಲ್ಎ ಮೇಲೆ ಕ್ರಮ ತಗೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆಗಿದೆ, ಎಫ್ಐಆರ್ ಕೋರ್ಟ್ ಕಳಿಸಿದ್ದಾರೆ. ಈ ಪದೇ ಸಮಸ್ಯೆ ಆಗ್ತಾ ಪೊಲೀಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೃಹ ಇಲಾಖೆ ವಿಚಾರ ಆಗಿದೆ. ಈಗ ನಮ್ಮ ಕಾಲದಲ್ಲಿ ಅಂತ ಆಗಿಲ್ಲ. ಪೊಲೀಸ್ ವಿಚಾರಗಳು ಎಲ್ಲಾ ಕಾಲದಲ್ಲೂ ಕೂಡ ಆಗಿದ್ದಾವೆ, ಈಗಲೂ ಆಗ್ತಾ ಇದ್ದಾವೆ. ಯಾಕಂದ್ರೆ ಸಮಾಜದಲ್ಲಿ ಈ ತರದ ಅಪರಾಧಗಳು ಎಲ್ಲಾ ಕಾಲದಲ್ಲೂ ನಡೀತಾ ಇದ್ದಾವೆ. ಯಾವ ಕಾಲದಲ್ಲಿ ನಿಂತೋಗಿದ್ದು ಅಪರಾಧಗಳು ನಡೆಯೋದು? ಎಲ್ಲಾ ಕಾಲದಲ್ಲೂ ಅಪರಾಧಗಳು ನಡೀತಾ ಇದ್ದಾವೆ. ಪೊಲೀಸ್ ಇವತ್ತು 1 ಲಕ್ಷ ಜನ ಪೊಲೀಸ್ನವರು ಇರೋದು ಇದಕ್ಕೋಸ್ಕರನೇ, ಸಮಾಜದಲ್ಲಿ ಅಪರಾಧಗಳನ್ನು ತಡೆಯಲಿಕ್ಕೆ, ಅಪರಾಧ ಮಾಡಿದವರನ್ನ ಶಿಕ್ಷಿಸಲಿಕ್ಕೆ. ಈ ಕಾರಣಕ್ಕೋಸ್ಕರನೇ ಪೊಲೀಸ್ ಫೋರ್ಸ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆ ಸುಮಾರು 1 ಕೋಟಿಗೂ ಹೆಚ್ಚು ಉದ್ಯೋಗಗಳು ಪೆಂಡಿಂಗಿದೆ ಭರ್ತಿ ಮಾಡೋದಕ್ಕೆ ವಿವಿಧ ಇಲಾಖೆಗಳು ಸೇರ್ಪಟ್ಟೆಯಿಂದ. ಅದನ್ನು ಪೊಲೀಸ್ ಇಲಾಖೆ ಒಂದು ಅಲ್ಲೂ ಕೂಡ ಸಮರ್ಥವಾಗಿ ಕೆಲಸ ನಿರ್ವಹಿಸೋದಕ್ಕೆ 100 ಜನಕ್ಕೆ ಎಷ್ಟು ಪಡಿಸಬೇಕಾದಿಲ್ಲ ನಮ್ಮಲ್ಲಿ. ಆ ಪೊಲೀಸ್ ವ್ಯವಸ್ಥೆ ಸಿಸ್ಟಮ್ ಜೊತೆಗೆ ಉಳಿದ ಉದ್ಯೋಗಾವಕಾಶಗಳನ್ನು ಫಿಲಪ್ ಮಾಡದಿರೋದೇ ಎಲ್ಲ ಸಮಸ್ಯೆ ಕಾರಣ. ನಾನು ಏನಾಯಿತು, ಹಿಂದಿನ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಇವತ್ತು 1,90,000 ಖಾಲಿ ಹುದ್ದೆಗಳಿದ್ದಾವೆ. 1,90,000 ಹುದ್ದೆಗಳು ಈಗ ನಾವು ಭರ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಭರ್ತಿ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಭರ್ತಿ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ, ಎಜುಕೇಷನಲ್ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅಗ್ರಿಕಲ್ಚರಲ್ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ, ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಲ್ಲೆಲ್ಲ ಅಗತ್ಯ ಇದೆ ಜನರಿಗೆ ಕೆಲಸ ಮಾಡಲಿಕ್ಕೆ, ಯಾವ್ಯಾವುದು ಅಗತ್ಯ ಉದ್ಯೋಗ ಮೀನ್ಸ್ ಇವು ಅಷ್ಟು ಭರ್ತಿ ಮಾಡಬೇಕಲ್ಲ. ಎಲ್ಲವೂ ಕೂಡ ಒಂದೇ ಸಾರಿ ಭರ್ತಿ ಮಾಡೋಕ್ಕಾಗಲ್ಲ. ಅಂತಂತವ್ರು ಭರ್ತಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದ್ಮೇಲೆ ಪ್ರಾರಂಭ ಬಂದಿದೆ. ಇಂಡಸ್ಟ್ರಿ ಪರವಾಗಿಲ್ಲ ಸಿದ್ದರಾಮಯ್ಯನವರು, ಅನೇಕ ಕಾನೂನು ತೊಡಕುಗಳಿದೆ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ. ಇತ್ತೀಚೆಗೆ ಇಂಡಸ್ಟ್ರಿಗಳು ರಾಜ್ಯ ಬಿಟ್ಟು ಆಂಧ್ರ ಬಂದಾಗ ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಕಾನೂನು ಪ್ರಾರಂಭ ಆಯ್ತಾ? ಅಥವಾ ನಾವೇನಾದ್ರು ಹೊಸ ಕಾನೂನು ಮಾಡಿದೀವ? ತೊಡಕಾಗ್ತಕ್ಕಂಥ ಯಾವ್ದಾದ್ರು ಕಾನೂನು ಮಾಡಿದೀವ ಇಂಡಸ್ಟ್ರಿಗೆ? ಮೊದಲಿದ್ದಂತ ಕಾನೂನುಗಳೇ ಇದ್ದಾವೆ. ಯಾರ್ಯಾರು ಉದ್ಯೋಗ ಇಲ್ಲಿ ಉದ್ಯಮಿಗಳು ಬಂದು ಉದ್ಯೋಗ ಇಲ್ಲಿ ಇಂಡಸ್ಟ್ರಿ ಮಾಡ್ತೀವಿ ಅಂತ ಎಲ್ಲರಿಗೂ ಕೂಡ ಕಾನೂನು ರೀತಿಯಾಗಿ ಏನೇನು ಮಾಡಬೇಕು ಅವೆಲ್ಲ ಮಾಡತ್ಲೇ ಇದ್ದೀವಿ. ಯಾವ್ದು ಪೆಂಡಿಂಗ್ ಇಟ್ಕೊಂಡು ಅವ್ರನ್ನ ಸುತ್ತಿಸ್ತಕ್ಕಂಥದ್ದು ಮಾಡೋದಾಗ್ಲಿ, ಹ್ಯಾರಾಸ್ ಮಾಡ್ತಕ್ಕಂಥದ್ದಲ್ಲಿ ಯಾವುದೂ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಪ್ರೋ ಇಂಡಸ್ಟ್ರಿ,
ಪ್ರೋ ಇಂಡಸ್ಟ್ರಿ ನಮ್ಮ ಸರ್ಕಾರ. ನಾವು ಯಾರೇ ಉದ್ಯಮಿಗಳು ಬಂದು ಉದ್ಯೋಗ ಮಾಡ್ತೀವಿ ಅಂತ ಉದ್ಯಮಿಗಳನ್ನು ಸ್ಥಾಪನೆ ಮಾಡ್ತೀವಿ ಅಂದ್ರೂ ಕೂಡ ಅವರಿಗೆ ಎಲ್ಲಾ ರೀತಿಯ ಸಹಕಾರ, ಬೆಂಬಲ ಮತ್ತೆ ಏನೇನು ಸವಲತ್ತುಗಳನ್ನು ಮಾಡಿಕೊಡಬೇಕು ಎಲ್ಲನೂ ಮಾಡಿಕೊಡ್ತೀವಿ. ಭೂಮಿ ಕೊಡೋದಿರ್ಬೋದು, ನೀರು ಕೊಡೋದಿರ್ಬೋದು, ಪವರ್ ಕೊಡೋದಿರ್ಬೋದು, ಕನ್ಸೆಷನ್ಸ್ಗಳು ಕೊಡೋದಿರ್ಬೋದು, ಎಲ್ಲನೂ ಕೂಡ ಮಾಡಿಕೊಡ್ತಾ ಇದ್ದೀವಿ. ಯಾವುದು ಪೆಂಡಿಂಗ್ ಇಟ್ಕೊಂಡು ಯಾವುದು ಇಲ್ಲ. ಸಿಸ್ಟಮ್ ಕಾನೂನು ಬದಲಾಯಿಸೋದು ಈಗ ಅಗತ್ಯ ಇದ್ದರೆ ಅದಕ್ಕೆ ಈ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದೊಳಗಡೆ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಆಗುತ್ತೆ. ಇಡೀ ದೇಶದಲ್ಲಿ ಯಾವ ರೀತಿ ಇಂಡಸ್ಟ್ರಿಯಲ್ ಪಾಲಿಸಿಗಳಿದ್ದಾವೆ, ಬೇರೆ ಬೇರೆ ರಾಜ್ಯಗಳಿದ್ದಾವೆ, ಎಲ್ಲನೂ ಕೂಡ ನೋಡ್ಕೊಂಡು ಅದಕ್ಕಿಂತಲೂ ಕೂಡ ಹೆಚ್ಚು ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಈಗ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದೊಳಗಡೆ ಅದು ಇಂಡಸ್ಟ್ರಿಯಲ್ ಪಾಲಿಸಿ ಕ್ಯಾಬಿನೆಟ್ ಬಂದು ಅಪ್ರೂವ್ ಆಗ್ತದೆ. ಒಂದು ಚಿಕ್ಕ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ತಮ್ಮ ಮೇಲೆ ಪದೇ ಪದೇ ಇನ್ನೊಂದು ಪ್ರಸ್ತಾಪ ಆಗ್ತಾ ಇದೆ, ಸಂಪುಟ ವಿಸ್ತರಣೆ ಯಾವಾಗ ಅಂತ. ಅದಾಗುತ್ತಾ? ಇಲ್ಲ, ವಿಸ್ತರಣೆ ಅನ್ನೋದಕ್ಕಿಂತ 4 ಸ್ಥಾನಗಳು ಖಾಲಿ ಇದಾವೆ. ಅವನು ಭರ್ತಿ ಮಾಡಬೇಕು. ನಾವು ಭರ್ತಿ ಮಾಡಬೇಕು ಅಂದ ತಕ್ಷಣ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು, ಆಮೇಲೆ ಬಜೆಟ್ ಸೆಷನ್ ಬಂತು, ಅದಾದ್ಮೇಲೆ ಈಗ ಮಾಡೋಣ, ಅದಾದ ತಕ್ಷಣ ಮಾಡೋಣ ಅಂತಿದ್ದು ಈ ಬೈ ಎಲೆಕ್ಷನ್ಗಳು ಬಂದಿದ್ದಾವೆ. ಈ ಬೈ ಎಲೆಕ್ಷನ್ ಆದ ತಕ್ಷಣ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಕೂಡಲೇ ಮಾಡ್ತೀವಿ. ಅಲ್ಲ, ಜೊತೆಗೆ ಒಂದು ಕ್ಯಾಬಿನೆಟ್ ವಿಸ್ತರಣೆ ಕೆಲವು ಆಕಾಂಕ್ಷಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಅಸಮರ್ಥ ಸಚಿವರನ್ನು ಕೈ ಬಿಡಿ ಅನ್ನೋ ಮಾತನ್ನು ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ನಿಮ್ ಕ್ಯಾಬಿನೆಟ್ ನಲ್ಲಿ ಅಸಮರ್ಥ ಸಚಿವರು ಇದ್ದಾರಾ? ನಿಮ್ಗೆ ಅನ್ಸಿದ್ಯಾಗ? ನನಗೆ ಯಾರು ಅಸಮರ್ಥರು ಅಂತ ಯಾರು ಇಲ್ಲ, ಅಸಮರ್ಥರು ಅಂತ ಯಾರು ಇಲ್ಲ. ಯಾರನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ. ಯಾವುದೇ ಈಗ ನಾವು ಅದನ್ನ ರೀಸಫಲ್ ಮಾಡಬೇಕಾದ್ರೆ, ಈಗ ಇರ್ತಕ್ಕಂಥ ಭರ್ತಿ ಮಾಡಬೇಕಾದ್ರೆ ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯ ಪಡ್ಕೊಂಡು ಮಾಡ್ತೀವಿ. ಸೊ ಹೈಕಮಾಂಡ್ ಜೊತೆ ಚರ್ಚೆ ಈ ಬೈ ಎಲೆಕ್ಷನ್ ನಂತರ, ಬೈ ಎಲೆಕ್ಷನ್ ವರೆಗೂ ಏನೂ ಇಲ್ಲ, ಬೈ ಎಲೆಕ್ಷನ್ ಮುಗಿಯೋವರೆಗೂ. ಬೈ ಎಲೆಕ್ಷನ್ ಮುಗಿತೀವಿ. ಈಗಾಗಲೇ 21ನೇ ತಾರೀಕು ಬೈ ಎಲೆಕ್ಷನ್ ಮುಗೀತದೆ. ಯಾಕೆಂದ್ರೆ ಪ್ರಸ್ತಾಪ ಆಯಿತು ಅಂತ ಹೇಳಿದ್ರೆ, ಕಾಂಗ್ರೆಸ್ನೊಂದು ಆತ್ಮಾವಲೋಕನ ಸಭೆ ನಡೀತು ಇಲ್ಲೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ದಿಗ್ವಿಜಯ್ ಸಿಂಗ್ ಕೂಡ ಬಂದಿದ್ರು. ಅಲ್ಲಿ ಬಹಳ ದೊಡ್ಡ ಮಾತುಗಳು, ವಾದಗಳೆಲ್ಲ. ಅದು ತಮಗೆ ಬಗ್ಗೆ ಚರ್ಚೆ ಆಗಿಲ್ಲ. ಅಲ್ಲಿ ಕಾರ್ಪೊರೇಷನ್ ಮಾಡಿ ಅಂತ ಪರಮೇಶ್ವರ್ ಅವರಿಗೆ ಮಾಡಬೇಕು ಅಂತ ಕೆಲವರು ಆಯ್ತು, ಕೆಲವರು ಬಹಿರಂಗವಾದ ತಮ್ಮ ಮೇಲೆ ಅಸಮಾಧಾನ ತಗೊಂಡ್ರು. ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ ಇಲ್ಲಿ. ಮಂತ್ರಿಮಂಡಲ ಕೂಡಲೇ ಮಾಡಿ ಅಂತ ಚರ್ಚೆ ಆಗಲಿಲ್ಲ ಅಲ್ಲಿ. ಅಲ್ಲಾದದ್ದು ಹೆಚ್ಚಾಗಿ ಬೋರ್ಡ್ ಕಾರ್ಪೊರೇಷನ್ಗೆ, ಕಾರ್ಯಕರ್ತರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಹೆಚ್ಚು ಚರ್ಚೆ. ಅದು ಆಗಸ್ಟ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಈ ಚುನಾವಣೆ ಬರೆದೋಗಿದ್ರೆ ಇಷ್ಟೊತ್ತಿಗಾಗಲೇ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿ ಮುಗೀತಿತ್ತು. ಬಟ್ ಇನ್ ದಿ ಮೀನ್ ವೈಲ್ ಬೈ ಎಲೆಕ್ಷನ್ ಬಂದಿದೆ. ನೋಡೋಣ, ಇದು ಮಾತಾಡ್ತೀನಿ ನಾನು ಅದ್ರ ಬಗ್ಗೆ. ಬೈ ಎಲೆಕ್ಷನ್ ಮುಗಿಯವರೆಗೂ ಬೋರ್ಡ್ ಕಾರ್ಪೊರೇಷನ್ ಅಥವಾ ಕ್ಯಾಬಿನೆಟ್ ವಿಸ್ತರಣೆ ಪ್ರಶ್ನೆ ಇಲ್ಲ. ಬೋರ್ಡ್ ಕಾರ್ಪೊರೇಷನ್ ಇಲ್ಲ, ಕೇಳ್ತೀನಿ, ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಈಗ 3 ಜಿಲ್ಲೆಗಳಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇದೆ. ಬೆಳಗಾಂ ಜಿಲ್ಲೆನಲ್ಲಿ, ಬಳ್ಳಾರಿ ಜಿಲ್ಲೆನಲ್ಲಿ ಮತ್ತೆ ಶಿವಮೊಗ್ಗ ಜಿಲ್ಲೆ, 3 ಜಿಲ್ಲೆನಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೂ ಕೆಲವರು ಕೊಡಬೇಕಲ್ಲ ನಾವು. ಹಂಗಾಗಿ ಅಲ್ಲಿ ಕೊಡ್ಲಿಕ್ಕೆ ಕಷ್ಟ ಬರ್ತದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತಾರೆ. ಈ ಬೈ ಎಲೆಕ್ಷನ್ ಅನ್ನು ಕೂಡ ಫ್ರೀ ಅಂಡ್ ಫೇರ್ ಆಗಿ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಫ್ರೀಡಮ್ ಇದೆಯಾ ಇದರಲ್ಲಿ? ಯಾಕೆಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಒಂದಷ್ಟು ಹಿರಿಯ ನಾಯಕರ ಹಸ್ತಕ್ಷೇಪನೆ ಸಂಖ್ಯೆ ಕುಸಿಯೋದಕ್ಕೆ ಕಾರಣ ಅನ್ನೋದೊಂದು ಮಾತು ಕೂಡ ಇತ್ತು. ಇಲ್ಲ, ಕ್ಯಾಂಡಿಡೇಟ್ ಆಯ್ಕೆಯಿಂದ ಆದಂತ ಫಲಿತಾಂಶ ಅಲ್ಲ. ದೇಶದಲ್ಲೇ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಇಡೀ ದೇಶದ ಜನರ ಬಯಕೆ ಇತ್ತು. ಕೇಂದ್ರದಲ್ಲಿ ಸರ್ಕಾರ ಬದಲಾವಣೆ ಮಾಡಬೇಕು, ಬದಲಾವಣೆಗೋಸ್ಕರ ವೋಟ್ ಕೊಟ್ಟಿದ್ದಾರೆ ಹೊತ್ತು ಜನ. ನಾವು ಕ್ಯಾಂಡಿಡೇಟ್ ಸರಿಯಾಗಿ ಹಾಕಲಿಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಇನ್ನೇನೋ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ನಮಗೆ ಕಡಿಮೆ ಬಂದಿರೋದು. ನಾವು ಇನ್ನೂ ಹೆಚ್ಚು ನಿರೀಕ್ಷೆ ಮಾಡಿದ್ದು 15-16 ಸ್ಥಾನಗಳು ಬರ್ತವೆ ಅಂತ ನಿರೀಕ್ಷೆ ಇತ್ತು. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಆಗಲಿಲ್ಲ. ಕೆಲವು ಸಬಟೇಜ್ಗಳು ಕೂಡ ಆದ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಹೌದು, ಮಂಡ್ಯದಲ್ಲಿ ಸ್ವಲ್ಪ ನಾವು ಗೆಲ್ತಿದ್ದ 100% ಗೆಲ್ತಿದ್ದ, ಅಲ್ಲಿ ಸಬಟೇಜ್ ಆಗದೆ. ಸಬಟೇಜ್ ಆಗಿದೆ. ಸೊ ಅಂತವರು ಇದ್ದಾರೆ ಪಕ್ಷದೊಳಗಡೆ. ಹಾಗಾದ್ರೆ ಕೆಲವು ಕಡೆ ಆಗಿದೆ. ಎಲ್ಲಾ ಪಾರ್ಟಿಲೂ ಇದ್ದಾರೆ, ಒಂದೇ ಪಾರ್ಟಿ ಅಂತಲ್ಲ, ಎಲ್ಲಾ ಪಾರ್ಟಿಗಳಲ್ಲೂ ಇದ್ದಾರೆ, ನಮ್ಮ ಪಾರ್ಟಿಲೂ ಇದ್ದಾರೆ. ಸೊ ಇದನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀರಿ? ಹೌದೌದು.
ಹೈಕಮಾಂಡ್ ಏನು ಉತ್ತರ ಸರ್ ಇದಕ್ಕೆ? ನಿಮಗೆ ಸಂಪೂರ್ಣ ಅಧಿಕಾರನ ಇದಕ್ಕೆ? ಯಾವುದಕ್ಕೆ? ಈ ತರದ ಹೈಕಮಾಂಡ್ ಗಮನ ತಂದಿದ್ದೀವಿ. ಅದ್ರ ಬಗ್ಗೆ ಯಾಕಂದ್ರೆ ದಾಖಲಾತಿಗಳಿರೋದಿಲ್ಲ, ಎವಿಡೆನ್ಸ್ ಇರೋದಿಲ್ಲ, ಏನು ಕೂಡ ಕೂಡಲೇ ಕ್ರಮ ತಗೊಳಕ್ಕಾಗಲ್ಲ. ನಮ್ಮ ಅಭ್ಯರ್ಥಿಗಳು ಅದಕ್ಕೆ ಯಾರು ಈ ತರ ಕಂಪ್ಲೇಂಟ್ ಮಾಡ್ತಾರೆ ಅವರು ಸರಿಯಾದಂತ ಸಾಕ್ಷ್ಯಾಧಾರ ಕೊಟ್ಟರೆ ಕ್ರಮ ತಗೋತೀವಿ. ಅದು ಬಿಟ್ಟರೆ ಇಲ್ಲ. ಸೊ ಬೈ ಎಲೆಕ್ಷನ್ ಏನ್ ಕಾಣಿಸ್ತು ಸರ್ ನಿಮ್ದು? ಈ ಮೂರು ಕ್ಷೇತ್ರನ ಗೆಲ್ತೀರಾ ತಾವು? ಮೂರಲ್ಲೂ ಗೆಲ್ತೀವಿ. ನಿಮ್ ಸರ್ಕಾರದ ಸಾಧನೆಗೆ ಏನಾದರೂ ಇದು ಪರೀಕ್ಷೆನ? ಈ ಮೂರು ಬೈ ಎಲೆಕ್ಷನ್ ಸರ್ಕಾರದ ಸಾಧನೆಗೆ ಪರೀಕ್ಷೆ, ಅದು ಊರಗಲ್ಲಿಗೆ ಹಚ್ಚೋದು ಅಂತ ಬರಲ್ಲ. ಯಾವಾಗ ಕಳೆದ ಬಾರಿ ಕಡೂರು ಎಲೆಕ್ಷನ್ ತಾವು ಬೇಸರ ಮಾಡ್ಕೊಂಡಿದ್ರಿ, ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟಿದ್ರಿ. ಕಡೂರು ಎಲೆಕ್ಷನ್ ಅಲ್ಲಿ ಏನಾಗಿತ್ತು ಅಂತಂದ್ರೆ, ನಾನು ಕ್ಯಾಂಡಿಡೇಟ್ ನಾನೇ ಆಯ್ಕೆ ಮಾಡಿದ್ದೆ. ನಾನು ಹೇಳಿದ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ಹೇಳಿ ಕೊಡಿಸಿದ್ದೆ. ನಾನೇ ಅಲ್ಲಿ ಇದ್ದುಕೊಂಡು ಕ್ಯಾಂಪೇನ್ ಮಾಡಿದ್ದೆ. ಹಾಗಾಗಿ ಅಲ್ಲಿ ಇದ್ದು ಕ್ಯಾಂಪೇನ್ ಎಲ್ಲ ಮಾಡಿ ನಾವು ಗೆದ್ದಿದ್ದಂತ ಕ್ಷೇತ್ರ ಕೃಷ್ಣಮೂರ್ತಿ ಗೆದ್ದಿದ್ದಂತ ಕ್ಷೇತ್ರ. ನಾವು ಸೋತೋಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ಬೇಜಾರಾಗಿತ್ತು. ಹಾಗಾಗಿ ನಾನು ಆ ಜವಾಬ್ದಾರಿ ನಾನೇ ತಗೊಳ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಜೊತೆಗೆ ಎಂಇಎಸ್ ಒಂದು ಸಮಸ್ಯೆ ನಡೀತಾ ಇದೆ ಸರ್ ರಾಜ್ಯದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ. ಇಲ್ಲ, ಇದು ಶಿವಸೇನೆಯವರು ಮತ್ತು ಎಂಇಎಸ್ನವರು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಕುತಂತ್ರ. ಇದು ಅಲ್ಲಿ ಚುನಾವಣೆ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅದಕ್ಕೆ ವಿವಾದವನ್ನ ಮತ್ತೆ ಎತ್ತಿದ್ದಾರೆ. ಅಲ್ಲಿ ಗಡಿ ವಿವಾದದ ಪ್ರಶ್ನೆ ಎತ್ತಲಿಕ್ಕೆ ಏನೂ ಇಲ್ಲ. ಗಡಿ ವಿವಾದ ಯಾವತ್ತೋ ಅದು ಇತ್ಯರ್ಥ ಆಗಿರ್ತಕ್ಕಂಥ ವಿಚಾರ. ಬೆಳಗಾಮು ಕರ್ನಾಟಕದ್ದು, ಕರ್ನಾಟಕ ಸೇರಿದೆ ಅಂತಕ್ಕಂಥದ್ದು ಯಾವತ್ತೂ ಇತ್ಯರ್ಥ ಆಗಿಬಿಟ್ಟದೆ. ಆದರೂ ಪದೇ ಪದೇ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಎಂಇಎಸ್ನವರು, ಶಿವಸೇನೆಯವರು ಇದನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಇನ್ನೊಂದು, ತಮ್ಮ ಪ್ರಮುಖ ವಿರೋಧ ಪಕ್ಷ ಬಿಜೆಪಿ ಹೊರತುಪಡಿಸಿ ಜೆಡಿಎಸ್ ಕೂಡ ಇದೆ. ಕಳೆದ ಬಾರಿ ತಾವು ಮುಖ್ಯಮಂತ್ರಿಯಾದ ಮೊದಲ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ಜಂಗಿ ಕುಸ್ತಿನೇ ಮಾಡಿಬಿಟ್ಟಿದ್ರು. ಈ ಬಾರಿ ಅಧಿವೇಶನದಲ್ಲಿ ತಣ್ಣಗಾಗಿದ್ರಲ್ಲ, ಯಾಕೆ? ಯಾರು? ಕುಮಾರಸ್ವಾಮಿ ಅವರು. ಹಾಗೇನಿಲ್ಲ, ಅವ್ರ ಕೆಲಸ ನಿರ್ವಹಿಸಿದ್ದಾರೆ, ತಣ್ಣಗೇನಾಗಿಲ್ಲ. ಅವರು ಜೆಡಿಎಸ್ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಶಾಸಕರು ಬರೋ ಮಾತುಗಳು ಕೇಳ್ತಾ ಇಲ್ಲ? ಹೌದಾ? ನಾನು ಯಾರ ಜೊತೆಲೂ ಮಾತಾಡಿಲ್ಲ. ನಿಮ್ಮ ಜೊತೆ ಯಾರು ಸಂಪರ್ಕ ಮಾಡಿದ್ದಾರೆ? ನನ್ನ ಜೊತೆ ಯಾರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ದೇವೇಗೌಡರ ಜೊತೆಗಿನ ಸಂಬಂಧ ಸುಧಾರಿಸಬೇಕು ಸಿದ್ದರಾಮಯ್ಯನವರು? ನಾವು ಯಾವ ಜೊತೆಲೂ ಸಂಬಂಧ, ರಾಜಕೀಯವಾಗಿ ಎಷ್ಟು ಸಂಬಂಧ ಇರಬೇಕು ಆ ಸಂಬಂಧ ಇರ್ತದೆ. ದ್ವೇಷದ ರಾಜಕಾರಣ ಅಂತೂ ನಾನು ಮಾಡಲ್ಲ. ಈಗ ದೇವೇಗೌಡರ ಮೇಲೆ ದ್ವೇಷ ಸಾಧಿಸೋದಾಗಲಿ ಅಥವಾ ಕುಮಾರಸ್ವಾಮಿ ಮೇಲೆ ದ್ವೇಷ ಅಗತ್ಯ ಇಲ್ಲ ನನಗೆ. ಅದರಿಂದ ರಾಜಕೀಯ ಸಂಬಂಧಗಳು ಇರಲೇಬೇಕಾಗ್ತದೆ, ಇರ್ತವೆ. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ. 50-50 ಏನೋ ಒಬ್ಬಕ್ಕೆ ಸಿದ್ದರಾಮಯ್ಯ ತಯಾರಿಲ್ಲ. ಜೊತೆಗೆ ಆ ರೀತಿ ರೈಲ್ವೆ ಯೋಜನೆಗಳ ರಾಜ್ಯಕ್ಕೆ ಬರದೇ ಇದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರೇ. ಇದರಲ್ಲಿ ಏನಾದ್ರು ಅರ್ಥ ಇದೆಯಾ? ನಾನು ರೈಲ್ವೆ ಬಜೆಟ್ಗಿಂತ ಮುಂಚಿತವಾಗಿ ಒಂದು ಪತ್ರ ಬರೆದಿದೆ ಸದಾನಂದ ಗೌಡರಿಗೆ. ನೀವು ರೈಲ್ವೆ ಬಜೆಟ್ ಮಂಡಿಸ್ತಾ ಇದ್ದೀರಿ, ಕರ್ನಾಟಕಕ್ಕೆ ಹೆಚ್ಚು ರೈಲ್ವೆ ಯೋಜನೆಗಳು ಕೊಡಬೇಕು. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸುಮಾರು ಈಗ ನಡೀತಾ ಇರತಕ್ಕಂಥ 13 ಪ್ರಾಜೆಕ್ಟ್ಗಳಲ್ಲಿ ನಾವು 50-50 ಕೊಡ್ತಾ ಇದ್ದೀವಿ ಪ್ರಾಜೆಕ್ಟ್ ಕಾಸ್ಟ್ ಅನ್ನ, ಮತ್ತೆ ಜಮೀನು ಕೊಡ್ತಾ ಇದ್ದೀವಿ. ಇದನ್ನ ಕಡಿಮೆ ಮಾಡಕ್ಕೆ ನೀವು ನಮ್ಮ ರಾಜ್ಯದವರು, ನೀವು ಇದನ್ನು ಕಡಿಮೆ ಮಾಡಿ. ಅನೇಕ ರಾಜ್ಯಗಳಲ್ಲಿ ಈ ತರದ್ದು ಪಾಲ್ದಾರಿಕೆ ಇರ್ತಕ್ಕಂಥದ್ದಿಲ್ಲ. ಜಮೀನು ಕೊಡ್ತಾ ಇದ್ದೀವಿ, ಇದನ್ನ ಕಡಿಮೆ ಮಾಡಕ್ಕೆ ನೀವು ನಮ್ಮ ರಾಜ್ಯದವರು, ನೀವು ಇದನ್ನು ಕಡಿಮೆ ಮಾಡಿ. ಅನೇಕ ರಾಜ್ಯಗಳಲ್ಲಿ ಈ ತರದ್ದು ಪಾಲ್ದಾರಿಕೆ ಇರ್ತಕ್ಕಂಥದ್ದಿಲ್ಲ. ಮತ್ತೆ ಒಂದೊಂದು ರಾಜ್ಯಗಳು ಒಂದೊಂದು ತರ ಇದೆ. ಕೆಲವು ಕಡೆ 1/3, ಕೆಲವು ಕಡೆ 50-50, ಕೆಲವು ಕಡೆ ಬರೀ ಜಮೀನು ಕೊಡ್ತಾರೆ, ಇನ್ ಕೆಲವು ಜಮೀನು ಕೊಡಲ್ಲ, 50-50 ಇಲ್ಲ. ಈ ತರದೆಲ್ಲ ಇದಾವೆ. ಅದು ಕರ್ನಾಟಕಕ್ಕೆ ಬಹಳ ಭಾರ ಆಗಿದೆ. ಇದನ್ನ ನೀವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀನಿ. ವಾಟ್ ಇಸ್ ರಾಂಗ್ ಇನ್ ದಟ್? ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಡಿ, ಸಹಾಯ ಮಾಡಿ ಅಂತ ಕೇಳೋ ತಪ್ಪೇನಿದೆ? ಹಾಗಂತೇಳಿ ನಾವು 50-50 ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ, ಜಮೀನು ಕೊಡೋದನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿಲ್ಲ ನಾನು. ವಾಟ್ ಇಸ್ ರಾಂಗ್ ಇನ್ ದಟ್? ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚು ಸಹಾಯ ಆಗಲಿ ಅಂತ ಕೇಳಿದ್ರೆ ಏನ್ ತಪ್ಪೇನಿದೆ? ಕೆಲವು ಸಚಿವರುಗಳಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ನೀವು ಕೇಂದ್ರ ಸಚಿವರಿಂದ? ಕೇಂದ್ರ ಸಚಿವ ಈಗ ರಾಜ್ಯದಿಂದ ಕೇಂದ್ರದ ಸಚಿವರಾಗಿರ್ತಕ್ಕಂಥವ್ರು ಸದಾನಂದ ಗೌಡರು, ರೈಲ್ವೆ ಮಂತ್ರಿ ಇದ್ದಾರೆ, ಅನಂತಕುಮಾರ್ ಇದ್ದಾರೆ, ಸಿದ್ದೇಶ್ವರ್ ಇದ್ದಾರೆ,
3 ಜನ ಮಂತ್ರಿಗಳಿದ್ದಾರೆ. ಆಮೇಲೆ ನಮ್ಮ ವೆಂಕಯ್ಯ ನಾಯ್ಡು ಕೂಡ ಹೆಚ್ಚು ಕಡಿಮೆ ನಮ್ಮ ಇಲ್ಲೇ ರಾಜ್ಯಸಭಾ ಮೆಂಬರ್ ಆಗಿರೋದು ಅವರು ಕೂಡ ಇದ್ದಾರೆ. ಅವರು ಅರ್ಬನ್ ಡೆವಲಪ್ಮೆಂಟ್ ಇದ್ದಾರೆ. ಇವೆಲ್ಲರಿಂದ ಹೆಚ್ಚು ಕರ್ನಾಟಕಕ್ಕೆ ಅನುದಾನ ಕೊಡಲಿ, ಹೆಚ್ಚು ಹಣ ಒದಗಿಸಲಿ, ಹೆಚ್ಚು ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಒಂದು ಕಡೆ ಅತಿವೃಷ್ಟಿ ಸರ್, ಮಳೆ ಬರ್ತಾ ಇದೆ ಜೋರಾಗಿ, ಇನ್ನೊಂದು ಕಡೆ ಅಷ್ಟೇ ಪ್ರಮಾಣದಲ್ಲಿ ಅನಾವೃಷ್ಟಿ ಕೂಡ ಇದೆ ರಾಜ್ಯದಲ್ಲಿ. ಅದಕ್ಕೆ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ? ಈಗ ಎಲ್ಲಿ ಅತಿವೃಷ್ಟಿ ಬಹಳ ಏನಾಗಿಲ್ಲ, ಕೆಲವು ಕಡೆ ಮಾತ್ರ ಮಳೆ ಹೆಚ್ಚಾಗಿದೆ. ಕೋಸ್ಟಲ್ ಅದು ಕೂಡ ಜೂನ್ ತಿಂಗಳಲ್ಲಿ ಅಲ್ಲೂ ಆಗಲಿಲ್ಲ. ಮಲೆನಾಡು ಪ್ರದೇಶ ಮತ್ತೆ ಕೋಸ್ಟಲ್ ಏರಿಯಾ ಕರಾವಳಿ ಪ್ರದೇಶದಲ್ಲೂ ಕೂಡ ಮಳೆ ಆಗಲಿಲ್ಲ ಜೂನ್ ತಿಂಗಳಲ್ಲಿ. ಜುಲೈನಲ್ಲಿ ಮಳೆ ಆಯಿತು. ಈಗ ಆಗಸ್ಟ್ನಲ್ಲಿ ಕೂಡ ಮಳೆ ಆಗ್ತಾ ಇದೆ. ಒಂದು ಸಂತೋಷ ಏನಪ್ಪಾ ಅಂತಂದ್ರೆ ನಮ್ಮ ಜಲಾಶಯಗಳೆಲ್ಲ ಮತ್ತೆ ತುಂಬತಕ್ಕಂಥ ಮಟ್ಟಕ್ಕೆ ಇವತ್ತು ನಮಗೆ ವಿಶ್ವಾಸ ಬಂದಿದೆ, ತುಂಬುತ್ತವೆ ಅಂತಕ್ಕಂಥದ್ದು. ಇವತ್ತು KRS ರೆಡಿ ಆಗಿದೆ, ಬಹಳ ಸಂತೋಷ. ತುಂಗಭದ್ರಾ ತುಂಬಿಕೊಂಡು, ಆಲ್ಮಟ್ಟಿ ತುಂಬಿದೆ, ನಾರಾಯಣಪುರ ತುಂಬಿದೆ, ಲಿಂಗನಮಕ್ಕಿ ತುಂಬಬೇಕು, ಅಲ್ಲೂ ಕೂಡ ಮಳೆ ಆಗ್ತಾ ಇದೆ. ಸೊ ಇದರಿಂದ ಒಂದು ಪ್ರದೇಶಗಳಿಗೆ ಅನುಕೂಲ ಆಗ್ತದೆ, ಇನ್ನೊಂದು ನೀರಾವರಿ ಪ್ರದೇಶಗಳಿಗೆ ನೀರು ಅನುಕೂಲ ಆಗ್ತದೆ. ಇವೆಲ್ಲ ಕಾರಣಗಳಿಂದ ಒಂದು, ಮತ್ತು ಎಲ್ಲಿ ಮಳೆ ಆಗಿಲ್ಲ ಅಲ್ಲೂ ಕೂಡ ಮಳೆ ಆಗ್ಬೋದು ಈ ತಿಂಗಳು ಒಳಗಡೆ. ಅದಕ್ಕೆ ನಾವೇನು ಸಿದ್ಧತೆ ಮಾಡ್ಕೋಬೇಕು, ಶಾರ್ಟ್ ಟರ್ಮ್ ಕ್ರಾಪ್ಗಳನ್ನ ಹಾಕೋದು, ಕಾಂಟಿಜೆನ್ಸಿ ಪ್ಲಾನ್ ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀವಿ. ಅಲ್ಲಿ ಕುಡಿಯೋ ನೀರು, ಮೇವು ಕೊಡ್ತಕ್ಕಂಥದ್ದು, ಬೇರೆ ಬೀಜ ಗೊಬ್ಬರ ಇವೆಲ್ಲ ಒದಗಿಸ್ಕೊಡ್ತಕ್ಕಂಥದ್ದು, ಇವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಸೈಟ್ ಅದರ ಜೊತೆಗೆ ಸಿದ್ದರಾಮಯ್ಯನವರು ಹಾಗಾದ್ರೆ 1 ವರ್ಷ 3 ತಿಂಗಳ ಅವಧಿ ತಮಗೆ ತೃಪ್ತಿ ಇದೆ, ಮುಂದೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಇದೆ, ಆಕ್ಷನ್ ಪ್ಲಾನ್ ಕೂಡ ನಿಮ್ಮ ಮುಂದೆ ಇಟ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರು. ಸೊ ಈ ಎಲ್ಲ ಏನೇನು ಆರೋಪಗಳು ಬರುತ್ತೆ, ಸಾಮಾಜಿಕ ನ್ಯಾಯ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ಮೇಲ್ವರ್ಗದ ವಿರೋಧಿ ಮತ್ತು ಹಿಂದುಳಿದವರ ಪರ ಅನ್ನುವ ಈ ಆರೋಪಗಳಿಗೆ ಸಮರ್ಥವಾಗಿ ಇನ್ನು ಮುಂದಕ್ಕೆ ತಾವು ತಮ್ಮ ಕ್ಯಾಬಿನೆಟ್ ಉತ್ತರಿಸುತ್ತಾ? ಈಗಾಗಲೇ ಉತ್ತರಿಸ್ತಾ ಬಂದಿದ್ದೀವಿ ಸಮರ್ಥವಾಗಿ. ಈಗ ಕೆಲವರು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಕ್ಕಂಥವರಿಗೆ ಯಾರು ಕೂಡ ಅವರಿಗೆ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಿಂತುಕೊಂಡು ಕೆಲವು ಆರೋಪಗಳು ಮಾಡ್ತಾರೆ ಅಂಥವರಿಗೆ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಇವತ್ತಿನವರಿಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ, ಇವತ್ತಿನವರಿಗೆ ಯಾವುದೇ ಸ್ಕ್ಯಾಮ್ಗಳಾಗಿಲ್ಲ. ಮತ್ತೆ ನಾವು ಏನು ಜನತೆಗೆ ಮಾತು ಕೊಟ್ಟಿದ್ದೋ ಆ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು. ಸಿದ್ದರಾಮಯ್ಯನವರ ಬಗ್ಗೆ ತಾವೇನು ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಯಾರಿಗೂ ಯಾವ ಡಿಸ್ಪ್ಯೂಟ್ ಇಲ್ಲ. ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆನೋ ಅಥವಾ ತಾವು ಹೇಳ್ತಾ ಇರೋ ಭ್ರಷ್ಟಾಚಾರ, ಸ್ಕ್ಯಾಮ್, ಇದ್ರ ಬಗ್ಗೆ ಇಲ್ಲಿವರೆಗೂ ಯಾರು ಮಾತಾಡಿಲ್ಲ, ಬಹುಶಃ ಇನ್ನು ಮುಂದೆ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರಿಗೂ ಯಾವ ಸಮಸ್ಯೆ ಇರಲಿಲ್ಲ, ರಾಜ್ಯದ ಜನತೆಗೂ ಕೂಡ ಆ ಥರದ ಯಾವುದೇ ಅನುಮಾನಗಳಿಲ್ಲ ಅಂತ. ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಇರೋ ಅನುಮಾನಗಳನ್ನು ಕೇಳ್ತಾ ಇದ್ದೀನಿ ನಾನು. ಆ ಸರ್ಕಾರ ಸಿದ್ದರಾಮಯ್ಯನವರು ತರ ಮಾಡ್ತಾ ಇಲ್ಲ, ಒಟ್ಟಿಗೆ ಹೋಗ್ತಾ ಇಲ್ಲ ಅಂತ. ಇಲ್ಲ, ಅದು ನಮ್ಮ ಸರ್ಕಾರ ಇವತ್ತು there is a cohesiveness, there is a perfect coordination among the ministers. ಮತ್ತೆ ನಾವೆಲ್ಲರೂ ಕೂಡ ಸಾಮೂಹಿಕ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಇವತ್ತು ಸಾಮಾನ್ಯ ಜನ, ಬಡವರು, ರೈತರು ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿಂದ ಅವರು ಸಮಾಧಾನದಿಂದ ಇದ್ದಾರೆ. ಯಾರು ಪೊಲಿಟಿಕಲ್ ಆಗಿ ಆರೋಪಗಳನ್ನು ಮಾಡಬೇಕು ಆ ಜನರ ಆರೋಪಗಳು ಮಾಡ್ತಾರೆ ಅಷ್ಟೇ. ರಾಜಕೀಯವಾಗಿ ಅಲ್ಟಿಮೇಟ್ ಅದೇ ತಾನೆ ಸರ್, ಜನಕ್ಕೆ ತಲುಪೋದು ಮತ್ತು ಜನ ತಲುಪ್ತಾ ಇದ್ದೀರಿ. ಈಗ ಅದೇ ಬಂದಿರೋದು. ಈಗ ಅಕ್ಕಿ ಎಲ್ರಿಗೂ ತಲುಪ್ತಾ ಇದೆ, ಹಾಲು ಎಲ್ರಿಗೂ ತಲುಪ್ತಾ ಇದೆ. ನಾವು ಬಡವರಿಗೆ, ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಎಲ್ರಿಗೂ, ಬಡ್ಡಿ ರೈತರು 3 ಲಕ್ಷ ಕೊಡ್ತಕ್ಕಂಥ ಎಲ್ರಿಗೂ ತಲುಪ್ತಾ ಇದೆ. ಬೀಜ ಗೊಬ್ಬರ ಕೊಡ್ತಕ್ಕಂಥ ಎಲ್ರಿಗೂ ತಲುಪ್ತಾ ಇದೆ. ಇವತ್ತು ಇದಕ್ಕೆ ಅಂತದ್ದು ರೈತರಿಂದ ಕೊಂಡ್ಕೊಳ್ತಕ್ಕಂಥ ಬೆಳೆ ಕೊಂಡ್ಕೊಂಡ್ವಲ್ಲ, ಸುಮಾರು 2,000 ಕೋಟಿ ರೂಪಾಯಿ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ, ಕೊಂಡ್ಕೊಂಡಿದ್ದೀವಿ. ಆಲೆಕಲ್ ಮಳೆ ಆದಾಗ ಪರಿಹಾರ ಯಾವ ಕಾಲದಲ್ಲೂ ಕೂಡ ಕೊಟ್ಟಿದ್ದೀವಿ ನಾವು. ಈಗ ಜನರು ಸಮಾಧಾನ ಇದ್ದಾರೆ. ಈ ವಿರೋಧ ಪಕ್ಷದವರು, ಅದರ ಪರ್ಟಿಕ್ಯುಲರ್ಲಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಕೆಲ ಆರೋಪಗಳನ್ನು ಮಾಡ್ತಾರೆ ಹೊರತು ನಮ್ಮ ಸರ್ಕಾರ ಕಳೆದ 1 ವರ್ಷ 3 ತಿಂಗಳಲ್ಲಿ
ನಮಗೆ ತೃಪ್ತಿ ತರೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಮುಂದೆ ಏನಾದರೂ ಮಾಡಬೇಕು ಅಂತ ಮಹತ್ವಾಕಾಂಕ್ಷೆ ಯೋಜನೆ ಏನಾದರೂ ಇದೆಯಾ ನಿಮ್ಮ ಮುಂದೆ? ಮಹತ್ವಾಕಾಂಕ್ಷೆ ಜನರಿಗೆ ಏನು ವಚನ ಕೊಟ್ಟಿದ್ದೀವಿ, ನಾವು ಏನ್ ಮಾಡ್ತೀವಿ ಅಂತ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೋ ಅದನ್ನ ಮಾಡಿ ತೀರಿಸ್ತೀವಿ. ಜನಗಳ ನಿರೀಕ್ಷೆಗಳೇನಿದಾವೆ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತೀವಿ. ಅಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆ ನಿರೀಕ್ಷೆ ಇರೋದೀಗ. ನಿರೀಕ್ಷೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವ್ರು ನೋಡ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋದನ್ನೇ ಪ್ರತಿಯೊಂದು ಕೂಡ. ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ಆಗುತ್ತೆ, ಏನ್ ಮಾಡಬಹುದು, ಪ್ರತಿಯೊಂದನ್ನು ಕೂಡ ಹೊರಗೆ ಹಚ್ಚೋದು ಮತ್ತು ಜನ ನೋಡೋದು. ಸಮರ್ಥವಾಗಿ ಅದನ್ನು ಸಮರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ವಿರೋಧಿಗಳು ಹೇಳ್ತಾ ಇರೋದನ್ನ ನಿಜ ಅಂತ ನಂಬೋ ಸ್ಥಿತಿಗೆ ಬರೋದು. ಇವೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯನವರೇ ಸೆಂಟರ್ ಆಫ್ ಅಟ್ರಾಕ್ಷನ್. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಹೆಚ್ಚು ಪ್ರಸ್ತುತ ಅದಕ್ಕೆ ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಎಲ್ಲಾ ಮಂತ್ರಿಗಳು ಕೂಡ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಒಟ್ಟಾರೆಯಾಗಿ ಪರಸ್ಪರ ಹೊಂದಾಣಿಕೆಯಿಂದ ಯಾವುದೇ ನಮ್ಮಲ್ಲಿ ಮಂತ್ರಿಮಂಡಲದಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ದೇರ್ ಇಸ್ ಎ ಪರ್ಫೆಕ್ಟ್ ಕೋಆರ್ಡಿನೇಷನ್ ಅಮಾಂಗ್ ದಿ ಮಿನಿಸ್ಟರ್ಸ್. ಮತ್ತೆ ಎಲ್ರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಎಲ್ಲರೂ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜನರಿಗೆ ಏನು ಆ ಕಾರ್ಯಕ್ರಮಗಳು ಮಾಡ್ತೇವೆ ಅಂತ ಹೇಳಿದ್ದು ಆ ಕಾರ್ಯಕ್ರಮಗಳಿಗೆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅದೊಂದು ಪ್ರೋಗ್ರೆಸ್ ಕಾರ್ಡ್ನ ಸಿಎಂ ತಲುಪಬೇಕು, ಅದೊಂದು ಪ್ರೋಗ್ರೆಸ್ ವಿಚಾರವನ್ನ ಜನಕ್ಕೆ ತಲುಪಿಸಬೇಕು ಅಂತ ಬಹಳಷ್ಟು ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಮಾಧ್ಯಮದ ಮುಂದೆ ಬಂದ್ರೆ ತಾನೇ ರಾಜ್ಯದ ಜನಕ್ಕೆ ಗೊತ್ತಾಗೋದು. ಬಹಳಷ್ಟು ಜನ ಯಾರಿಗೂ ತಲುಪುತ್ತಾನೆ ಇಲ್ಲ ಯಾರೇನ್ ಮಾಡ್ತಾ ಇದಾರೆ ಅಂತ. ಬಹಳಷ್ಟು ಮಂತ್ರಿಗಳಿಂದ ಯಾರ್ಯಾರ ಹೆಸರುಗಳೇ ಗೊತ್ತಿಲ್ಲ ಅಷ್ಟು ಸ್ಥಿತಿ ಇದೆ. ಏನಿಲ್ಲ, ಆ ಬಿಜೆಪಿಯವರ ಕಾಲದಲ್ಲಿ ಹೆಲಿಕಾಪ್ಟರ್ ಬಂದು ಹೆಲಿಕಾಪ್ಟರ್ ವಹಿಸಿದ್ರು ವಾರಕ್ಕೊಂದಿನ ಅಂತ ಮಂತ್ರಿಗಳೆಲ್ಲ ಇದ್ದು. ಆ ಥರದ ಮಂತ್ರಿಗಳು ನಮ್ಮ ಹತ್ರ ಇಲ್ಲ. ಎಲ್ಲರೂ ಕೂಡ ಈಗ ನಾವು ಬಹಳ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಗಳು ಕೊಟ್ಟಿದ್ದೀವಿ. 2 ದಿನ ವಿಧಾನಸೌಧದಲ್ಲಿರಬೇಕು, ಜನರನ್ನು ಭೇಟಿ ಮಾಡಬೇಕು, ಅವ್ರ ಇಲಾಖಾ ಮೀಟಿಂಗ್ಗಳು ಮಾಡಬೇಕು, ರಿವ್ಯೂ ಮೀಟಿಂಗ್ಗಳು ಮಾಡಬೇಕು, ಮತ್ತೆ ಉಳಿದ ದಿನಗಳಲ್ಲಿ ಪ್ರವಾಸ ಮಾಡಬೇಕು, ಜನರನ್ನು ಭೇಟಿ ಮಾಡಬೇಕು, ಅವ್ರ ಇಲಾಖಾ ಕಾರ್ಯಕ್ರಮಗಳನ್ನು ಜನರಿಗೆ ಹೇಳ್ತಕ್ಕಂಥ ಮತ್ತೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಅದು ನಡೀತಾ ಇದೆ. ರೈಟ್ ಸರ್, ಮುಂದಿನ ದಿನಗಳಲ್ಲಿ ಯು ಆರ್ ಸೋ ಕಾನ್ಫಿಡೆಂಟ್ ಸರಿಯಾಗಿ ನಡೆಯುತ್ತೆ ಎಲ್ಲವೂ ಅನ್ನೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗಿನ ಬಿಚ್ಚು ಮಾತು. ವಿಶೇಷ ಕಾರ್ಯಕ್ರಮವನ್ನು ನೋಡಿದಿರಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.